ಎಲ್ಲರಿಗೂ ನಮಸ್ಕಾರ. ಜೀವನ ಅಂದ್ರೆ ಒಂದು ಉಸಿರಿನ ಪ್ರಯಾಣ. ನಾವು ಹುಟ್ಟಿದ ಕ್ಷಣದಿಂದಲೇ ಮರಣದ ಕಡೆಗೆ ನಿಧಾನವಾಗಿ ನಡೆದು ಹೋಗ್ತಾ ಇರ್ತೇವೆ. ಆದ್ರೆ ಮಧ್ಯದಲ್ಲಿ ಸಿಗುವಂತಹ ಪ್ರೀತಿ, ಸಂಬಂಧಗಳು, ನೆನಪುಗಳು ಮತ್ತು ನೋವುಗಳೇ ಈ ಬದುಕಿಗೆ ಅರ್ಥವನ್ನ ಕೊಡುತ್ತೆ. ಕೆಲವರು ನಮ್ಮ ಜೀವನಕ್ಕೆ ಬಂದು ಹೃದಯ ತುಂಬಾ ನಗಿಸ್ತಾರೆ. ಮತ್ತೆ ಕೆಲವರು ಅದೆಷ್ಟೋ ಗಾಯಗಳನ್ನ ಕೊಟ್ಟು ದೂರವಾಗ್ತಾರೆ. ಆದರೆ ಕೊನೆಗೆ ಉಳಿಯುವುದು ನಾವು ನಡೆದು ಬಂದ ದಾರಿಯ ನೆನಪು ಮಾತ್ರ. ಮರಣ ಅಂದ್ರೆ ಅಂತ್ಯ ಅಲ್ಲ, ಅದು ಬದುಕಿನ ಸತ್ಯ. ಎಷ್ಟು ಹಣ, ಹೆಸರು, ಅಹಂಕಾರ ಗಳಿಸಿದ್ರೂ ಕೂಡ ಕೊನೆಗೆ ಖಾಲಿ ಕೈಯಲ್ಲೇ ಹೋಗ್ಬೇಕು. ಜೀವಂತವಾಗಿರುವಾಗ ಒಬ್ಬರ ಮನಸ್ಸನ್ನ ಗೆಲ್ಲೋದು, ಕಣ್ಣೀರನ್ನ ಒರೆಸೋದು ಹಾಗೂ ಪ್ರೀತಿಯನ್ನ ಹಂಚೋದು, ಇದೇ ನಿಜವಾದ ಬದುಕು. ಯಾಕಂದ್ರೆ ಒಂದು ದಿನ ನಮ್ಮ ಉಸಿರು ನಿಲ್ಬಹುದು, ಆದ್ರೆ ನಾವು ಕೊಟ್ಟಂತಹ ಪ್ರೀತಿ ಮತ್ತು ಮಾಡಿದ ಒಳ್ಳೆಯತನ ಜನರ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತೆ ಅಲ್ವಾ. ನಾನಿವತ್ತು ನಿಮ್ಗೆ ತೋರ್ಸೋಕೆ ಹೊರಟಿರುವಂಥ ಒಂದು ವಿಡಿಯೋ ಹಾಗೂ ವಿಷಯ ತುಂಬಾನೇ ಆಳವಾಗಿ ಇರುವಂಥದ್ದು. ಅದನ್ನ ಆ ಆಳವಾಗಿರುವಂತಹ ವಿಷಯನ ನಾವು ಈ ಜೀವನದಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಅಂದ್ರೆ ಎಲ್ಲರೂ ಕೂಡ ಎಟ್ ದ ಎಂಡ್ ಆಫ್ ದ ಡೇ ನಾವು ಅಲ್ಲಿಯೇ ಹೋಗೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನ ತುಂಬಾನೇ ಸುಂದರವಾಗಿ ಕಾಣುತ್ತೆ. ನಾನಿವತ್ತು ಮಾತಾಡೋಕೆ ಹೊರಟಿರೋದು ಹಾಗೂ ತೋರ್ಸೋಕೆ ಹೊರಟಿರುವಂಥ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಅಂದ್ರೆ ಅದೇ ಸ್ಮಶಾನ. ಹೌದು, ಅದು ಕೇವಲ ಮೃತದೇಹಗಳನ್ನ ಸುಡುವಂತಹ ಸ್ಥಳ ಅಲ್ಲ, ಬದುಕಿನ ನಿಜವಾದ ಅರ್ಥವನ್ನ ಕಲಿಸುವಂಥ ಮೌನದ ಶಾಲೆ. ಅಲ್ಲಿ ಹೋಗುವವರೆಲ್ಲರೂ ಕೂಡ ಒಂದೇ ರೀತಿಯಾಗಿ ಕಾಣ್ತಾರೆ. ಶ್ರೀಮಂತ, ಬಡವ, ದೊಡ್ಡವರು, ಚಿಕ್ಕವರು ಅನ್ನುವಂಥ ಭೇದ ಭಾವ ಇರೋದೇ ಇಲ್ಲ. ಜೀವನದಲ್ಲಿ ಎಷ್ಟೇ ಅಹಂಕಾರ, ದ್ವೇಷ, ಹಣ, ಅಧಿಕಾರ ಎಲ್ಲವೂ ಇದ್ರೂ ಕೂಡ ಕೊನೆಗೆ ಎಲ್ಲರೂ ತಲುಪುವಂತ ಜಾಗ ಯಾವುದು ಹೇಳಿ? ಇದೇ ಸ್ಮಶಾನ. ಸ್ಮಶಾನದಲ್ಲಿ ಹೊತ್ತಿ ಉರಿಯುವ ಚಿತೆಯ ಬೆಂಕಿ ಕೇವಲ ದೇಹವನ್ನಷ್ಟೇ ಸುಡೋದಿಲ್ಲ, ಮನುಷ್ಯನ ಅಹಂಕಾರವನ್ನು ಕೂಡ ಸುಟ್ಟು ಬೂದಿ ಮಾಡಿಬಿಡುತ್ತೆ. ಅಲ್ಲಿ ನಿಂತಾಗ ಜೀವನ ಎಷ್ಟು ಚಿಕ್ಕದು, ಸಂಬಂಧಗಳು ಎಷ್ಟು ಅಮೂಲ್ಯವಾದುದು ಅಲ್ವಾ ಅಂತ ಅರಿವಾಗತ್ತೆ. ನಿನ್ನೆ ನಮ್ ಜೊತೆ ನಕ್ಕವರು ಇಂದು ಬೂದಿಯಾಗಿರುವಂತಹ ದೃಶ್ಯ ಬದುಕಿನ ನಶ್ವರತೆಯನ್ನ ಮೌನವಾಗಿ ಹೇಳುತ್ತೆ. ಆದ್ರಿಂದ ಬದುಕಿರುವಷ್ಟು ದಿನ ಪ್ರೀತಿಯಿಂದ ಬದುಕ್ಬೇಕು, ಯಾರಿಗೂ ಕೂಡ ನೋವನ್ನ ಕೊಡಬಾರ್ದು. ಯಾಕಂದ್ರೆ ಕೊನೆಗೆ ಎಲ್ಲರೂ ಸೇರುವಂತ ಅಂತಿಮ ವಿಳಾಸವೇ ಸ್ಮಶಾನ. ನಾನಿಲ್ಲಿ ಮಸಾನ್ ಹೋಳಿ ಬಗ್ಗೆ ಅಥವಾ ಭಸ್ಮಗಳಿಂದ ಆಡುವಂತಹ ಹೋಳಿ, ಇದನ್ನ ವಾರಣಾಸಿ ಅಥವಾ ಬನಾರಸ್ನಲ್ಲಿ ನಡೆಯುವಂತಹ ಅತ್ಯಂತ ವಿಶಿಷ್ಟ ಹಾಗೂ ಆಧ್ಯಾತ್ಮಿಕ ಹೋಳಿ ಆಚರಣೆಗಳಲ್ಲಿ ಒಂದಾಗಿದೆ. ಈ ಆಚರಣೆಯ ಬಗ್ಗೆ ನಾನಿವತ್ತು ನಿಮ್ಗೆ ಹೇಳಲೇಬೇಕು. ಹಲವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಆದ್ರೆ ಗೊತ್ತಿಲ್ಲದೆ ಇರೋರಿಗೆ ಇದೊಂದು ಸಣ್ಣ ಮಾಹಿತಿ. ಇದು ಸಾಮಾನ್ಯ ಬಣ್ಣಗಳ ಹೋಳಿ ಅಲ್ಲ. ಇಲ್ಲಿ ಚಿತಾಭಸ್ಮ ಅಂದ್ರೆ ಶವದ ದಹನದ ಬೂದಿ ಬಳಸಿ ಹೋಳಿಯನ್ನ ಆಡಲಾಗುತ್ತೆ. ಈ ಆಚರಣೆ ಮುಖ್ಯವಾಗಿ ಮಣಿಕರ್ಣಿಕಾ ಘಾಟ್ ಅಥವಾ ಹರಿಶ್ಚಂದ್ರ ಘಾಟ್ ನಲ್ಲಿ ನಡೆಯುತ್ತೆ. ಈ ಪರಂಪರೆ ಭಗವಾನ್ ಶಿವನೊಂದಿಗೆ ಆಳವಾದ ಸಂಬಂಧವನ್ನ ಹೊಂದಿದೆ. ಕಾಶಿ ಶಿವನ ನಗರಿ ಅಂತಾನೆ ನಂಬಲಾಗುತ್ತೆ. ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿಯ ನಂತರ ನಡೆಯುವ ರಂಗಭರಿ ಏಕಾದಶಿ ಆಚರಣೆಯ ನಂತರ ಶಿವನು ತನ್ನ ಗಣಗಳೊಂದಿಗೆ ಸ್ಮಶಾನದಲ್ಲಿ ಹೋಲಿ ಆಡಲು ಬರ್ತಾನೆ ಅನ್ನುವಂಥ ನಂಬಿಕೆ ಇಲ್ಲಿದೆ. ಶಿವನು ಸದಾ ಭಸ್ಮ ಧರಿಸುವ ದೇವರು, ಆದ್ರಿಂದ ಇಲ್ಲಿ ಬಣ್ಣಗಳ ಬದಲು ಭಸ್ಮಕ್ಕೆ ಮಹತ್ವ ಇದೆ. ಈ ಮಸಾನ್ ಹೋಲಿ ಕೇವಲ ಒಂದು ಹಬ್ಬ ಮಾತ್ರ ಅಲ್ಲ, ಅದು ಜೀವನ ಮತ್ತು ಮರಣದ ನಡುವಿನ ನಿಜವಾದ ಸಂಬಂಧವನ್ನ ನೆನಪಿಸುವಂತ ಆಧ್ಯಾತ್ಮಿಕ ಅನುಭವ. ವಾರಣಾಸಿಯ ಸ್ಮಶಾನದಲ್ಲಿ ಚಿತಾಭಸ್ಮದಿಂದ ಹೋಲಿಯಾಡುವ ಜನರು ಜೀವನ ಶಾಶ್ವತವಲ್ಲ ಎಂಬುವಂತ ಸತ್ಯವನ್ನ ಆಚರಿಸ್ತಾರೆ. ಇಂದು ಬಣ್ಣಗಳಲ್ಲಿ ಮಿಂದೇಳುವ ಮನುಷ್ಯ ನಾಳೆ ಭಸ್ಮವಾಗಬಹುದು ಎಂಬ ಅರಿವು ಇಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಕಾಣಿಸ್ತಾನೆ ಇರುತ್ತೆ. ಚಿತೆಯ ಬೆಂಕಿಯ ಮಧ್ಯೆ ಕೇಳಿಬರುವಂಥ ಹರ ಹರ ಮಹಾದೇವ ಎನ್ನುವಂಥ ಘೋಷಣೆ ಮರಣದ ಭಯವನ್ನಲ್ಲ, ಬದಲಾಗಿ ಜೀವನವನ್ನ ಸಂಪೂರ್ಣವಾಗಿ ಬದುಕಬೇಕು ಅನ್ನುವಂಥ ಸಂದೇಶವನ್ನ ಸಾರಿ ಸಾರಿ ಹೇಳ್ತಾ ಇರತ್ತೆ. ಮಸಾನ್ ಹೋಲಿ ನಮಗೆ ಕಲಿಸುವುದು ಏನಂದ್ರೆ, ಹುಟ್ಟು ಮತ್ತು ಸಾವು ಎರಡು ಜೀವನದ ಭಾಗಗಳು. ಮಧ್ಯದಲ್ಲಿ ಉಳಿಯುವುದು ನಾವು ಹಂಚಿದ ಪ್ರೀತಿ,
ಮಾಡಿದ ಒಳ್ಳೆಯತನ ಹಾಗೂ ಜನರ ಹೃದಯದಲ್ಲಿ ಬಿಟ್ಟ ನೆನಪು ಮಾತ್ರ. ನಾನ್ ಮೊದ್ಲೇ ಹೇಳ್ದಂಗೆ ಇವತ್ತು ನಾನ್ ನಿಮ್ಗೆ ಪರಿಚಯಿಸೋದಕ್ಕೆ ಹೊರಟಿರುವಂಥ ಈ ಸ್ಮಶಾನದಲ್ಲಿ ನೀವು ನೋಡ್ತಾ ಇರ್ಬೋದು, ದೊಡ್ಡದಾದಂಥ ಒಂದು ರಂಗಮಂದಿರ ಇದೆ. ಇಲ್ಲಿ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಅಂದ್ರೆ ನೀವು ನಂಬಲೇಬೇಕು. ಇದಿಷ್ಟೇ ಅಲ್ಲ, ಪ್ರತಿನಿತ್ಯ ಸಂಜೆ ಮಕ್ಕಳು ಹಾಗೂ ತಾಯಂದ್ರು ಬಂದ್ಬಿಟ್ಟು ಈ ಸ್ಮಶಾನದಲ್ಲೇ ಇರುವಂಥ ಒಂದು ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಾರೆ, ಆಟ ಆಡ್ತಾರೆ. ಅದಷ್ಟೇ ಅಲ್ಲ ಕಣ್ರಿ, ಇಲ್ಲಿ ದೊಡ್ಡದೊಂದು ಮ್ಯೂಸಿಯಂ ಕೂಡ ಇದೆ. ಏನು, ಸ್ಮಶಾನದಲ್ಲಿ ಮ್ಯೂಸಿಯಂ ಅಂದ್ರ? ಹೌದು, ಇನ್ನೂ ಮುಗ್ದಿಲ್ಲ. ಇಲ್ಲಿ ಪ್ರತಿನಿತ್ಯ ಯೋಗ ಹೇಳ್ಕೊಡ್ತಾರೆ, ತಾಲೀಮು ನಡೆಯುತ್ತೆ. ಇನ್ನು ಏನೆಲ್ಲ ಇದೆ ಅನ್ನೋದನ್ನ ಈ ವಿಡಿಯೋದ ಮೂಲಕ ನಿಮ್ಗೆ ಪರಿಚಯಿಸ್ತಾ ಬರ್ತೀನಿ ಬನ್ನಿ. ಶಿರ್ಸಿ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಯಾವ್ದು ಹೇಳಿ? ಆ ಮಾರಿಕಾಂಬೆ ಅಲ್ವಾ? ಮಾರಿ ಜಾತ್ರೆ ಅಂತ ಹೇಳಿದ್ರೆ ನಮ್ಗೆ ಫಸ್ಟ್ಗೆ ನೆನಪಾಗೋದೆ ಸಿರ್ಸಿ. ಹೀಗಾಗಿ ನಾವು ಕೂಡ ಆ ಸಿರ್ಸಿ ಅಮ್ಮನ ಒಂದು ದರ್ಶನವನ್ನ ಪಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಮಾರಿಕಾಂಬೆಯ ದರ್ಶನಕ್ಕೆ ಹೋದ್ವಿ. ತುಂಬಾನೇ ರಶ್ ಇತ್ತು. ಯಾಕೆ ಅಂತ ಹೇಳಿದ್ರೆ ಅವತ್ತು ನಾವು ಹೋಗಿದ್ದು ಅಮಾವಾಸ್ಯೆಯ ದಿನ, ಶನಿವಾರ. ಹೀಗಾಗಿ ತುಂಬಾನೇ ರಶ್ ಇತ್ತು. ಹಾಗೆ ದರ್ಶನವನ್ನ ಎಲ್ಲ ಪಡ್ಕೊಂಡ್ವಿ, ಮಾರಿಕಾಂಬೆಯ ದರ್ಶನವನ್ನ ಕೂಡ ಪಡ್ಕೊಂಡ್ವಿ. ನಿಮ್ಮಲ್ಲಿ ಯಾರೆಲ್ಲ ಶಿರಸಿಗೆ ಹೋಗಿಲ್ಲ, ಖಂಡಿತ ಒಮ್ಮೆ ಆದ್ರೂ ಈ ಮಾರಿ ಜಾತ್ರೆಯ ಸಂದರ್ಭದಲ್ಲಿ 2 ವರ್ಷಕ್ಕೊಮ್ಮೆ ಇಲ್ಲಿ ಮಾರಿ ಜಾತ್ರೆ ನಡೆಯುತ್ತೆ. ಅತೀ ದೊಡ್ಡ ಜಾತ್ರೆ. ಸಾಗರ ಜಾತ್ರೆ ಹಾಗೂ ಶಿರಸಿಯ ಜಾತ್ರೆ, ಮಾರಿ ಜಾತ್ರೆ ಸಾಗರದಲ್ಲಿ 3 ವರ್ಷಕ್ಕೊಮ್ಮೆ ನಡೆಯುತ್ತೆ. ಈ ಶಿರಸಿಯಲ್ಲಿ 2 ವರ್ಷಕ್ಕೊಮ್ಮೆ ನಡೆಯುತ್ತೆ ಜಾತ್ರೆ. ತುಂಬಾನೇ ಚೆನ್ನಾಗಿರುತ್ತೆ, ಒಮ್ಮೆ ಭೇಟಿ ಕೊಡಿ. ಇದಾದ ನಂತರ ನಾವು ಬಂದಿದ್ದೆ ನೆಮ್ಮದಿ ಕೇಂದ್ರಕ್ಕೆ. ನೆಮ್ಮದಿ ಅಂತ ಹೇಳಿದ್ರೆ ಏನಿರ್ಬೋದು ಹೇಳಿ? ಹೌದು, ಇದು ಸ್ಮಶಾನಕ್ಕೆ ಇಟ್ಟಿರುವಂತಹ ಹೆಸರು ನೆಮ್ಮದಿ ಕೇಂದ್ರ. ಅಂದ್ರೆ ನಾವು ಸದ್ಗತಿಯನ್ನ ಪಡೆದ ನಂತರ ಎಲ್ಲೋ ಹೋಗೋದು ಏನೋ ಅಂತ ಅನ್ಕೊಂಡಿರ್ತೇವೆ. ಆದ್ರೆ ಇಲ್ಲಿ ಖಂಡಿತವಾಗ್ಲೂ ನೆಮ್ಮದಿ ಇದೆ ಅನ್ನೋದನ್ನ ಅಕ್ಷರಶಃ ತೋರಿಸಿದ್ದಾರೆ ಈ ಒಂದು ಶಿರಸಿಯ ಮಂದಿ. ಹಾಗಾದ್ರೆ ಈ ಸ್ಮಶಾನದಲ್ಲಿ ಏನೆಲ್ಲ ಇದೆ, ಇಲ್ಲಿ ಏನೆಲ್ಲ ತಾಲೀಮುಗಳು ನಡೆಯುತ್ತೆ ಅನ್ನೋ ಎಲ್ಲ ಮಾಹಿತಿಯನ್ನ ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ನಮ್ಮ ಆವಿಷ್ಕಾರ ಚಾನಲ್ ಜೊತೆಗೆ ಇವತ್ತು ಇಲ್ಲಿ ಶಿರ್ಸಿಯ ನೆಮ್ಮದಿ ಕೇಂದ್ರಕ್ಕೆ ನಾವು ಬಂದಿದ್ದೀವಿ. ಇದ್ರ ಬಗ್ಗೆ ವಿ ಪಿ ಹೆಗಡೆ ಅಂತೇಳಿ, ಬಹುಶಃ ವಿಶೇಷವಾಗಿ ಇಲ್ಲಿಯ ನೆಮ್ಮದಿ ಕೇಂದ್ರವನ್ನು ನೋಡ್ಕೊಳ್ತಿರ್ತಕ್ಕಂಥ ಉಸ್ತುವಾರಿಗಳು ಅವರೇ ಹೇಳಿದಂಗೆ ಈ ಸಂಸ್ಥೆಗೆ ಎಲ್ಲರೂ ಕೂಡ ನಮ್ಮ ಸಂಸ್ಥೆಯ ಸದಸ್ಯರು ಅಂತ ಹೇಳಿದ್ದಾರೆ. ಇಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು ಆ ಥರ ಅವ್ರಿಗೆ ಯಾವುದೋ ವಿಶೇಷವಾದ ಚೇಂಬರು, ಕುರ್ಚಿ ಆ ಥರ ಯಾವುದೂ ಇಲ್ಲ. ಎಲ್ಲರೂ ಕೂಡ ಕಾರ್ಯಕರ್ತರು. ಅವ್ರ ಕೇಳಿ ನಾವು ಇಲ್ಲಿಯ ನೆಮ್ಮದಿ ಸಂಸ್ಥೆ ಬಗ್ಗೆ ಕೇಳೋಣ. ನಮ್ಮ ಜೊತೆ ಇವತ್ತು ಸತೀಶ್ ಶೆಟ್ಟರ್ ದಂಪತಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅದಕ್ಕೆ ದಯಮಾಡಿ ಸಂಸ್ಥೆ ಬಗ್ಗೆ ಇಡೀ ನಾವು ನೋಡೋಂಗೆ ಕರ್ನಾಟಕದಲ್ಲಿ ಈ ಥರ ಒಂದು ನೆಮ್ಮದಿ ಪಕ್ಕದಲ್ಲೇ ರಂಗಭೂಮಿ, ರಂಗಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಬೇರೆ ಬೇರೆ ಕಾರ್ಯಕ್ರಮ ನಡೆಯುವಂಥದ್ದು ನಾವೆಲ್ಲೂ ನೋಡಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ. ನಮಸ್ಕಾರ ಎಲ್ಲರಿಗೂ. ನಮ್ಮದೊಂದು ವಿಶಿಷ್ಟ ಸಂಸ್ಥೆ. ದಿನ ಬೆಳಗಾದರೆ ಸಾವಿನ ಸಮ್ಮುಖದಲ್ಲಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ. ನಾವು ಒಂದು 10-12 ಜನ ಸಮಾನ ಮನಸ್ಕರೆಲ್ಲ ಸೇರಿ ಈ ಸಾವು ಅನ್ನೋದು ಸಹ್ಯವಾಗಿರಬೇಕು, ಅದು ಯಾರಿಗೂ ಒಂದು ಆತಂಕಕ್ಕೆ ಆಸ್ಪದ ಇರಬಾರ್ದು, ಸತ್ತ ಮೇಲೆ ಅಂತ್ಯಕ್ರಿಯೆ ಅತ್ಯಂತ ಸುಗಮವಾಗಿ ಸಾಗಬೇಕು ಅನ್ನೋ ಧೋರಣೆ ಇಟ್ಟುಕೊಂಡು, ಮತ್ತು ಕೆಲವು ಮೂಢನಂಬಿಕೆಗಳು ಅಥವಾ ಸಂಪ್ರದಾಯಗಳಲ್ಲಿ ಏನು ಬದಲಾವಣೆ ಬೇಕು ಕಾಲಕ್ಕೆ ತಕ್ಕಂತೆ ಅದನ್ನೆಲ್ಲ ಮಾಡಬೇಕು ಅನ್ನೋ ಧೋರಣೆಗಳನ್ನೆಲ್ಲ ಇಟ್ಟುಕೊಂಡು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದೇವೆ. ಡಾಕ್ಟರ್ ಎನ್ ಪಟವರ್ಧನ್ ಅವರು, ಪಟವರ್ಧನ್ ಫ್ಯಾಮಿಲಿ ಹೇಗಿದೆ ಅಂತಂದರೆ ಇಡೀ ಊರಿಗೆ ಸಮಾಜಮುಖಿ ಆದಂಥ ಒಂದು ಕುಟುಂಬ ಅದು. ಅವರು ಮತ್ತು ಶ್ರೀಯುತ SR ಹೆಗಡೆ ಕಡವೆ ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿದಂಥ ಒಬ್ಬ ವ್ಯಕ್ತಿ. ಅವರೆಲ್ಲ ಸೇರಿಕೊಂಡು ನಾವು ಈ ಥರದ ಒಂದು ಆಧುನಿಕಕ್ಕೂ ಬರಬೇಕು, ಸಂಪ್ರದಾಯವನ್ನು ಪಾಲಿಸಬೇಕು, ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಸಂಸ್ಥೆಯನ್ನು ಹುಟ್ಟುಹಾಕಿದೆವು. ತದನಂತರದಲ್ಲಿ ನಾವೆಲ್ಲ ಸೇರಿಕೊಂಡು ಇಲ್ಲಿ ಅನುಕೂಲ ಏನೇನು ಬೇಕು, ನಮ್ಮಲ್ಲೀಗ ಒಂದು ಸಾರಿ ಫೋನ್ ಮಾಡಿದರೆ ಆಯಿತು, ಆ ಫೋನಿಗೆ ಅನುಗುಣವಾಗಿ ನಾವು ನಮ್ಮದೇ ಗಾಡಿಯನ್ನು ಕಳಿಸಿ ನಮ್ಮದೇ ಸಿಬ್ಬಂದಿಗಳು ಹೋಗಿ ಬಾಡಿಯನ್ನು ತಂದು ಅಂತ್ಯಕ್ರಿಯೆ ಮಾಡಿಕೊಡೋದರಿಗಿನ ಜವಾಬ್ದಾರಿಯನ್ನು ಮತ್ತು ಮರುದಿನ ಅವರಿಗೆ ಬೇಕಾಗುವ ಅಸ್ಥಿಗಳು, ಬೂದಿಗಳು ಇದನ್ನೆಲ್ಲ ಕೊಟ್ಟು ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಮಾಡಿದ್ದು ಅಂತ ಹೇಳಿದ್ರೆ
ಸಾಮಾನ್ಯವಾಗಿ ಸ್ನೇಹಿತರೆಲ್ಲ ಸೇರಿ ಮಾಡೋದು ಅಂದರೆ ಈಗ ಅಂದರೆ ಈ ಐಡಿಯಾ ಯಾಕೆ ಬಂತು ಅನ್ನೋದಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಬೇರೆ ಥರದ ಸಂಸ್ಥೆಗಳನ್ನಾಗಲಿ ಅಥವಾ ಬೇರೆ ಏನೋ ಸಂಸ್ಥೆಗಳನ್ನಾಗಲಿ ಕಟ್ತಾರೆ. ಆದರೆ ಈ ಥರದೊಂದು ನೆಮ್ಮದಿ ಕೇಂದ್ರ ಅಥವಾ ಸ್ಮಶಾನ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಯಾಕೆ ಬಂದಿದ್ದು ಅಂತ? ಮೊದಲು ಈ 2.5 ಎಕರೆ ಪ್ರದೇಶದಲ್ಲಿ ಎಲ್ಲಿ ಬೇಕಾದ್ರೂ ಸುಡ್ತಾ ಇದ್ರು. ಈ ಸ್ಮಶಾನ ಅಂದ ತಕ್ಷಣ ಜನರಿಗೆ ಏನಾಗಿದೆ ಅಂತಂದರೆ ಭಯ, ಅಸಹ್ಯ, ಅರ್ಮರ್ಧ ಸುಟ್ಟ ಜೀವಗಳು, ಆಮೇಲೆ ಕಟ್ಟಿಗೆ ರಾಶಿ, ಬೂದಿ, ಈ ಥರದ್ದೆಲ್ಲ ಒಂದು ಸಾಮಾನ್ಯ ದೃಶ್ಯ ಅದು ಸ್ಮಶಾನ ಅಂದಾಗ. ಅದನ್ನೆಲ್ಲ ಹೋಗಲಾಡಿಸಬೇಕು, ಒಂದು ಕಡೆ ಇಕ್ಕಟ್ಟಾಗಿ ತಂದು ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಒಂದು ಕಲ್ಪನೆ ನಮಗೆ ಆಗುವಂಥ. ಮಳೆಗಾಲದಲ್ಲೆಲ್ಲ ಈಗ ಹೊರಗಡೆ ಎಲ್ಲ ಸುಡೋದು ಅಂದರೆ ಇಷ್ಟು ಕೆಸರುಗಳು, ಜೀಡುಗಳು, ಅರಣ್ಯ ಬೆಳ್ಕೊಂಡಿತ್ತು. ಅಂದರೆ ಭಾಳ ತ್ರಾಸಾಗ್ತದೆ ಜನಕ್ಕೆ. ಒಂದು ಇದರಿಂದ ತ್ರಾಸಿಂದ ಹೊರಗೆ ಬರಬೇಕು ಜನ. ಅದಕ್ಕೇನು ಮಾಡೋದು, ಶೇಕ್ ಮಾಡಿದ್ದು ಸಿಲಿಕಾನ್ ಚೇಂಬರ್ನಿಂದ ಪ್ರಾರಂಭ ಮಾಡಿದ್ವಿ. ಆಮೇಲೆ ಅಷ್ಟೇ ಬೆಳೆಸ್ಕೋತ ಈಗೇನಾಗಿದೆ ಅಂತಂದರೆ ಸರಾಸರಿ 2-3 ದಿವಸ ಈ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಹಳ್ಳಿ ಏನಾಗಿದೆ ಅಂತಂದರೆ ಎಲ್ಲ ವೃದ್ಧರೇ ಇರೋದರಿಂದ, ಅವರ ಹತ್ರ ಮಾಡಲಿಕ್ಕೆ ಆಗದೇ ಇರೋದರಿಂದ, ಅವ್ರ ಮಕ್ಕಳು ಹೊರಗಡೆ ಇರೋದರಿಂದ ಅನಿವಾರ್ಯವಾಗಿ ಇಲ್ಲಿ ಬಾಡಿಯನ್ನು ತರ್ತಾರೆ, ಶವವನ್ನು ತರ್ತಾರೆ. ಅವರಿಗೂ ಕೂಡ ನ್ಯಾಯ ಒದಗಲಿ ಅನ್ನೋ ಕಾರಣಕ್ಕೆ 3-4 ಮಾಡಿದ್ವಿ. ಈಗ 5ನೇದನ್ನು ಮಾಡ್ತಾ ಇದ್ದೀವಿ. ಅವರಿಗೂ ಒಂದು ಅನುಕೂಲ ಆಗಿದೆ. ಇಲ್ಲಿ ಗ್ರಾಮೀಣದವರು ಬರ್ತಾರೆ, ಇವರು ಬರ್ತಾರೆ. ಹಾಗೆ ಸರಾಸರಿ ದಿವಸಕ್ಕೆ ಈಗ 3 ಆಗ್ತಾಯಿದೆ. ಹಾಗಾಗಿ ವರ್ಷಕ್ಕೆ 500ಕ್ಕೂ ಹೆಚ್ಚು ಹಣಗಳನ್ನು ಸಿಗ್ತಾ ಇದ್ದೀವಿ ನಾವು. ಕೆಲವು ಕಡೆ ಏನಾಗುತ್ತೆ, ಯಾರೋ ಬಡವರು ಇರ್ತಾರೆ, ಅವರಿಗೆ ಕೊಡೋಕ್ಕಾಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕೆಲವು ಕಡೆ ನಾವು ನೋಡ್ತೀವಿ, ಇಲ್ಲ ಅದು ನಮ್ಮದು ಆಡಳಿತ ಮಾಡಲಿ ವಿಷಯ ಅಷ್ಟು ದುಡ್ಡು ಕೊಡಲೇಬೇಕು ಅಂತ ಇರುತ್ತೆ. ಸೊ ಇಲ್ಲಿ ಹೇಗೆ ಆ ಥರ ವ್ಯವಸ್ಥೆ ಆಗಿದೆ? ನಮ್ಮದು ಸೇವಾ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ಲಾಭ ನಷ್ಟಗಳ ಪ್ರಶ್ನೆ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಅದಕ್ಕೆ ಬೇರೆ ಫಂಡ್ ಮಾಡಿ ಅನಾಥ ಶವಗಳು ಬಂದಾಗ ಪೊಲೀಸರು ವತಿಯಿಂದ ಬರ್ತಾ ಇರ್ತೇವೆ. ಅನಾಥ ಆಶ್ರಮಗಳಲ್ಲಿ ಎರಡಿದ್ದಾರೆ, ಸಿದ್ದಾಪುರದಲ್ಲಿ ಇಲ್ಲೊಂದು ಅನಾಥಾಶ್ರಮ ಇದೆ. ಅಲ್ಲಿಂದ ಬರುವ ಬಾಡಿಗಳಿಗೆಲ್ಲ ಉಚಿತವಾಗಿ ಮಾಡಿಕೊಡ್ತಾ ಇದ್ದೀವಿ. ಅದಕ್ಕೆ ಬೇರೆ ಜನ ಅದಕ್ಕೊಂದು ಫಂಡೇ ಮಾಡಿ ಅದರ ಆ ಖರ್ಚನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಮಗೆ ಜನರು ಕೂಡ ಅತ್ಯಂತ ಸಹಕಾರದಿಂದ, ಈಗ ಸದಸ್ಯರುಗಳಿದ್ದಾರೆ ನಮ್ಮಲ್ಲಿ. ವರ್ಷಕ್ಕೆ 1 ದಿನದ ಖರ್ಚು ನಮ್ಮದು 1,500 ರೂಪಾಯಿ ಅಂತ ಈಗ 5-6 ವರ್ಷಗಳ ಹಿಂದೆ ಒಂದು ಲೆಕ್ಕ ಹಾಕ್ಕೊಂಡು ಮಾಡಿದಾಗ ಆ 1,500 ರೂಪಾಯಿ ನಾನು ವಹಿಸಿಕೊಡ್ತೇನೆ ಅನ್ನುವಂತಹ 300-400 ಜನ ಸಿಕ್ಕಿದರು. ಅವ್ರು ಪ್ರತಿ ವರ್ಷ ನಮಗೆ 1,500 ಕೊಡ್ತಾರೆ ಸದಸ್ಯರು. ಆ ಖರ್ಚಿನಲ್ಲಿ ನಡೀತಾ ಇದೆ. ನಾವೀಗ ಅದನ್ನು ಅತ್ಯಂತ ಇಡೀ ಕರ್ನಾಟಕದಲ್ಲಿ ಕಡಿಮೆ ಬೆಲೆಯಲ್ಲಿ ಹೆಂಗೆ ಮಾಡ್ತಾ ಇದ್ದೇವೆ ಅಂದರೆ, ಆ್ಯಂಬ್ಯುಲೆನ್ಸ್ ಬಂತು, ಅದರಲ್ಲಿ ಕಟ್ಟಿಗೆಗಳು ಬಂದು, ಆಮೇಲೆ ಇಲ್ಲಿಯ ಬಟ್ಟೆ, ಗಡಿಗೆ ಇತ್ಯಾದಿ ಚಟಕ್ಕೆ ಬೇಕಾಗುವ ಸಾಮಾನುಗಳು ಬಂದು ಎಲ್ಲ ಸೇರಿಸಿ 4,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೇವೆ. ನಮ್ಮ ಸಿಬ್ಬಂದಿಗಳ ಖರ್ಚು ಕೂಡ ಅದರಲ್ಲೇ ಬರ್ತದೆ. ಬಂದ ತಕ್ಷಣ ಕಾಡಿದ ಪ್ರಶ್ನೆ ಏನು ಅಂದರೆ, ಸಾಮಾನ್ಯವಾಗಿ ಸ್ಮಶಾನ ಅಂತ ಹೇಳಿದರೆ ಎಲ್ಲ ಊರಲ್ಲಿರ್ಬೋದು, ಪ್ರತಿಯೊಂದು ಈಗ ನಾನು ಸುಮಾರು ಸ್ಟೇಟ್ಗಳನ್ನು ತಿರುಗಿದ್ದೇನೆ. ಸೊ ಎಲ್ಲ ಕಡೆ ನಾನು ನೋಡಿದ್ದು ಊರಿನ ಹೊರಗಿರುತ್ತೆ. ಇಲ್ಲಿ ಬಂದ ತಕ್ಷಣ ನನಗಿದು ಸ್ಮಶಾನ ಅಂತ ಅನ್ನಿಸ್ಲೇ ಇಲ್ಲ. ಯಾಕಂದರೆ ಎಲ್ಲ ಅಕ್ಕಪಕ್ಕದಲ್ಲೇ ಒಂದು 100 ಮೀಟರ್ಸು ಇಲ್ಲ, 120 ಮೀಟರ್ಸಲ್ಲೇ ಮನೆಗಳಿದೆ, ಸುತ್ತ ಎಲ್ಲ ಮನೆಗಳಿದೆ. ಈ ಥರದೊಂದು ಪ್ರದೇಶದಲ್ಲಿ ಯಾಕೆಂದರೆ ನೀವೀಗ ಮಾಡಬೇಕು ಅಂತ ಇಲ್ಲಿ ಹೊರಟಾಗ ತುಂಬ ಜನ ಅಪೋಸ್ ಮಾಡಿರ್ತಾರೆ. ಸೊ ಆ ಥರದ್ದೇನು ನೀವು ಎದುರಿಸ್ಲಿಲ್ವಾ? ಯಾಕೆಂದರೆ ಊರು ಒಳಗಡೆ ಇದನ್ನು ಮಾಡ್ತಾ ಇದ್ದೀರಾ, ಅಥವಾ ಇಲ್ಲಿ ಮನೆಯವರು ಈ ಥರ ಆ ಥರದ್ದೇನು ನೀವು ಎದುರಿಸ್ಲಿಲ್ವಾ ಅಂತ ನನಗೆ. ಎಲ್ಲ ಅಲ್ಲಿ 2 ವಿಚಾರಗಳನ್ನು ನಾನು ಹೇಳೋದು. ಇದು ಮೊದಲು ಸಣ್ಣ ಊರಿಗೆ ಸೇರಿಸಿ ಅವಾಗ ಊರು ಹೊರಗೆ ಆಗಿತ್ತು. ಇದು ಊರು ಬೆಳೆದಂಗೆ ಊರು ಮಧ್ಯೆ ಬಂತಿದ್ದು. ಸ್ಮಶಾನ ಮೊದಲಿನಿಂದಲೂ ಇದೆ. ಅದು ನೀವು ಹೇಳಿದಂಗೆ ಸ್ವಲ್ಪ ಅದಕ್ಕೆ ವಿರೋಧ ಕೂಡ ಇತ್ತು. ಬೈರೆಲ್ಲ ಕಡೆ ಅದನ್ನು ಸ್ಥಳಾಂತರ ಮಾಡೋಣ ಅನ್ನೋ ಒಂದು ಭಾಳ ಜನರಿಂದ ಸಲಹೆಗಳು ಬಂದಿದ್ವು. ಆದರೆ ಸ್ಮಶಾನ ಒಂದು ಸೈಖ್ಯ ಜಾಗವನ್ನಾಗಿ ಮಾಡಿದರೆ ಅಥವಾ ಒಂದು ಪುಣ್ಯಕ್ಷೇತ್ರ ಅನ್ನೋ ಥರದಲ್ಲೇ ರೂಪಿಸಿದರೆ ಜನ ಸಹಕಾರ ಕೊಡ್ತಾರೆ ಅನ್ನೋದ್ರ ಭಾವನೆಯೊಂದಿಗೆ ನಾವು ಮುಂದುವರೆದ್ವಿ. ಅದಕ್ಕೆ ಈಗ ಜನ ಸಹಕಾರ ಕೊಡ್ತಾ ಇದ್ದಾರೆ. ಜನರಿಗೆ ಇದು ಸ್ಮಶಾನ ಅನ್ನೋದೇ ಇಲ್ಲ. ಪ್ರತಿದಿನ ಬೆಳಗ್ಗೆ ಮಕ್ಕಳಿಂದ ಮುದುಕರವರೆಗೆ ಇಲ್ಲಿ ನಿಮಗೆ ಆಶ್ಚರ್ಯ ಆಗುವುದು, ನಾವು ಇದೇ ಒಂದು ಆವರಣದಲ್ಲಿ ಯಕ್ಷಗಾನ ಕ್ಲಾಸ್ ಮಾಡ್ತಾಯಿದ್ದೇವೆ, ಸಂಗೀತ ಕ್ಲಾಸ್ ಮಾಡ್ತಾಯಿದ್ದೇವೆ. ಜೊತೆಗೆ ಇಲ್ಲಿ ತಾಳಮದ್ದಲೆಗಳು, ಯಕ್ಷಗಾನಗಳು ಸದಾ ನಡೀತಾನೆ ಇರ್ತದೆ. ನಮ್ಮ ರಂಗಧಾಮದಲ್ಲಿ ಪ್ರತಿ ರವಿವಾರ ಯಾವುದೇ ನಮ್ಮಲ್ಲಿ ಜಾಗ ಇಲ್ಲ ಅಂದರೆ ಊರು ಹೊರಗಡೆ ಹೋಗ್ತಾರೆ, ಬೇರೆ ಕಡೆ ಕೇಳ್ತಾರೆ. ಅಷ್ಟು ನಾವು ಬ್ಯುಸಿ ಇರ್ತೇವೆ. ಯಾಕೆ ಹೇಳಿದೆ ಅಂದರೆ, ಸ್ಮಶಾನ ಅಂದರೆ ಸಾಮಾನ್ಯವಾಗಿ ಹೆಂಗಸರು ಬರಬಾರ್ದು, ಮಕ್ಕಳು ಬರಬಾರ್ದು ಅಂತ ಬ್ಯಾನ್ ಆಗಿರೋದು. ಸೊ ಅದೊಂದು ಮಿತ್ತಿದೆ. ಸೊ ನೀವು ಅಲ್ಲ, ನಮ್ಮ ಸಂಸ್ಥೆಯ ಮೂಲ ಉದ್ದೇಶದಲ್ಲಿ ಒಂದು ಈ ನಾವು ನಂಬಿಕೊಂಡು ಬಂದ ಸಂಪ್ರದಾಯ ಮತ್ತು ಅದರಲ್ಲಿ ಯಾವುದು ಬೇಕು ಯಾವುದು ಬೇಡ ಈ ಕಾಲಕ್ಕೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಿ ಕೆಲವ್ರ ಜೊತೆ ಚರ್ಚೆ ಮಾಡಿ ತಜ್ಞರ ಜೊತೆಗೆ ಅದೆಲ್ಲ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಉದಾಹರಣೆಗೆ ಚಟ್ಟ ಎಲ್ಲ ಊರಿನಲ್ಲಿ ನೀವು ನೋಡ್ತೀರಿ, ಬಿದಿರುಗಳ ಉಪಯೋಗಿಸ್ತಾರೆ ಅಥವಾ ಅಲ್ಲಿ ಲಭ್ಯ ಯಾವುದಿದೆಯೋ ಉಪಯೋಗಿಸ್ತಾರೆ. ಈ ನಮ್ಮಲ್ಲಿ ಕೂಡ ಕೆಲವು ಘಟ್ಟದ ಕೆಳಗಿನ ಭಾಗಗಳಲ್ಲಿ ತೆಂಗಿನ ಹೆಡೆಗಳನ್ನು ಉಪಯೋಗಿಸ್ತಾರೆ.
ಈಗ ನಾವು ಏನು ವಿಚಾರ ಮಾಡಿದ್ವಿ ಅಂದರೆ ಹೊರೋದಕ್ಕೊಂದು ಸಾಧನ ಅದು ಅಂದಮೇಲೆ ನಾವು ತಜ್ಞರನ್ನೆಲ್ಲ ಕೇಳಿದ್ವಿ, ಅಲ್ಲಿ ವಿದ್ವಾಂಸರನ್ನ ಕೇಳಿದ್ವಿ. ಇಲ್ಲ, ಹೊರೋದಕ್ಕೊಂದು ಸಾಧನ ಅದು ಯಾವ್ದು ಬೇಕಾದ್ರೂ ಮಾಡ್ಬೋದು. ಆವಾಗ ನಾವು ಸ್ಟೀಲಿಂದ ಮಾಡಿದ್ವಿ. ಅಲ್ಲಿಗೆ ಏನಾಯಿತು ಅಂದರೆ ಪರಿಸರ ಉಳಿದಂಗೂ ನಮಗದು ಅನುಕೂಲವಾಯಿತು. ಹೀಗೆ ನಾವು ಗಳವನ್ನು ತಗೊಂಡೋಗಿ ಅಂದರೂ ತಗೊಂಡೋಗೋದಿಲ್ಲ, ಸ್ಟೀಲ್ ಅಷ್ಟು ರೂಢಿಯಾಗಿದೆ. ಆ ಒಂದು ಬದಲಾವಣೆ ಮಾಡುವ ಒಂದು ತೃಪ್ತಿ ನಮಗಿದೆ. ಇದೇ ಥರ ಅನೇಕ ಬದಲಾವಣೆಗಳನ್ನು ಮಾಡ್ತಾರೆ. ಹಾಗೆ ಮತ್ತು ಸ್ಮಶಾನ ಸುಡಕ್ಕೆ ಮಾಡಿದ್ರೆ ನೀವು ಫಸ್ಟಿಗೆ ತೋರಿಸಿದ್ರಿ, ಈಗ 9ನೇ ದಿನದಿಂದ ಕಾರ್ಯ ಕೂಡ ಮಾಡಲಿಕ್ಕೆ ನಾವು ಮಾಡ್ತಾ ಇದೀವಿ ಅಂತ. ಈ ಥರದಿಂದ ಅಂದರೆ ಒಂದು ಸ್ಮಶಾನದ ಒಳಗಡೆ ಎಲ್ಲ ಈಗ A to Z ನಾವು ಇಲ್ಲೇ ಮುಗಿಸಿ ಹೋಗ್ಬೋದು ಅನ್ನೋ ಥರ ನೀವು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಬಂದಿದ್ದು? ಅದು ಒಂದೊಂದಾಗಿ ಜೋಡಣೆ ಆಗ್ತಾ ಹೋಯಿತು. ಏನಾಗಿದೆ, ಸ್ಮಶಾನ ಅಂದಾಗ ಭಯ ಮತ್ತು ಅಸಹ್ಯನ ನಾವು ಹೇಳಿದಾಗೆ ಅದು ಹೋಗಲಾಡಿಸುವ ಮೊದಲ ಹೆಜ್ಜೆಯಾಗಿ ನಾವೇನು ಮಾಡಿದ್ವಿ, ಒಂದು ಮೂಲೆಯಲ್ಲಿ ಒಂದು ಧ್ಯಾನ ಕೇಂದ್ರ ಮಾಡಿದ್ವಿ, ನೆಮ್ಮದಿ ಕುಟೀರ ಅಂತ. ಆಮೇಲೆ ತೋರಿಸ್ತೇನೆ ನಿಮಗೆ. ಅಲ್ಲಿ ಮಾಡಿದ ಮೇಲೆ ಅಲ್ಲಿ ಜನ ಬರಲಿಕ್ಕೆ ಹಿಡಿದ್ರು. ಅಲ್ಲಿಂದ ಹಗೂರು ಅದರ ಮುಂದುವರಿದ ಭಾಗವಾಗಿ ಪುಸ್ತಕ ಬಿಡುಗಡೆ, ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಒಂದು ರಂಗಧಾಮ ಮಾಡಿದ್ವಿ. ಆಮೇಲೆ ಕ್ರಮೇಣ ಜನರಿಗೆ ರೂಢಿ ಆಯ್ತಲ್ಲ, ಇಲ್ಲೇನಿದೆ, ಎಲ್ಲ ಸತ್ವದಲ್ಲಿ ಏನಿದೆ, ಈ ಥರ ಭಾವನೆ ಎಲ್ಲರಿಗೂ ಬರಲಿಕ್ಕೆ ಇತ್ತು. ಅದರ ನಂತರದ ಭಾಗವಾಗಿ ಒಂದೊಂದೇ ಜೋಡಿಸುವಂಥ ಇಲ್ಲಿವರೆಗೆ ಬಂತು. ಇಲ್ಲಿ ಬಂದವರಿಗೆ ಆಯ್ತು, ಒಂದೇ ಕಡೆ ಎಲ್ಲದೂ ಆಗ್ತದಲ್ಲ, ಒಂದು ಸಮಾಧಾನ ಬೇಕಲ್ಲ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಮಕ್ಕಳು ಎಲ್ಲೋ ಇರ್ತಾರೆ, ಮಾಡೋರು ಇರೋದಿಲ್ಲ, ಅದಕ್ಕೆಲ್ಲ ಅನುಕೂಲ ಆಗಲಿ ಜನಕ್ಕೆ ಅನ್ನೋ ಅನಿಸ್ಕೊಳ್ತಾ ಹೋದ್ವಿ, ಮಾಡ್ತಾ ಹೋದ್ವಿ. ಹಾಗೆ ಎಷ್ಟು ವರ್ಷಗಳಿಂದ ಈ ಥರ ಕೆಲಸಗಳನ್ನು ಇದು ಮಾಡ್ತಾರೆ? ನಾವು 2003ರಲ್ಲಿ ಆಗಿದ್ವಿ. ಅದಕ್ಕೂ ಮೊದಲೇ ಇತ್ತು, ಅದು ಅನಧಿಕೃತವಾಗಿತ್ತು. ಒಂದು ಸಂಸ್ಥೆ ಅಂತ ಮಾಡಿಕೊಂಡು 2003-2004ರಿಂದ ಪ್ರಾರಂಭ ಮಾಡಿದ್ವಿ. ರಿಜಿಸ್ಟರ್ ಮಾಡಿಕೊಂಡು ಆ ಪ್ರಕಾರ ಮಾಡ್ಕೊಂಡು ಸಾರ್ವಜನಿಕರ ಸಹಕಾರದಿಂದ ಮುಂದುವರಿಸ್ತಾ ಬರ್ತೇವೆ. ಸರ್, ಇದು ಜಾಗ ಇದು ಯಾರ ಇದು ಆ ಜಾಗದ ಬಗ್ಗೆ ಒಂದು ಅತ್ಯಂತ ಕುತೂಹಲಕಾರಿ ಮತ್ತು ಅಷ್ಟೇ ಮಜಾ ಏನಿದೆ ಅಂದರೆ, ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ. ನಿಜವಾದ ಸ್ಮಶಾನ ಜಾಗ ಬೇರೆ ಕಡೆ ಇದೆ. ಅದು ಯಾರಿಗೂ ಗೊತ್ತಿಲ್ಲದೆ ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು, 3 ಹೊರಗಡೆ ಇದೆಯಲ್ಲ ಅಂತ ಇಲ್ಲಿ ಸುಡ್ತಾ ಇದ್ರು. ಅದು ನಮಗೂ ಗೊತ್ತಿರಲಿಲ್ಲ. ಎಲ್ಲ ಕಂಪೌಂಡ್ ಹಾಕಿ ಎಲ್ಲ ಆದಮೇಲೆ ಒಂದು ದಿವಸ ಎಲ್ಲರೂ ಬಂದರು, ಇದು ನಮ್ಮ ಜಾಗ ಅಂತೇಳಿ ಬಂದರು. ಆವಾಗ ನಾವು ಅವರು ಮನವೊಲಿಸಿ, ಇದಕ್ಕೆ ಎಷ್ಟಪ್ಪ ದುಡ್ಡು ನಿಮ್ದು ಹೇಳಿ ನಾವೇ ಕೊಡ್ತೇವೆ ಅಂತ ಹೇಳಿ ಊರು ಜನರ ಸಹಕಾರದಿಂದ 18 ಲಕ್ಷ ರೂಪಾಯಿ ಅವರಿಗೆ ತುಂಬ ಪ್ರಸಂಗ ಬಂತು ನಮಗೆ. ಬರೀ ಒಂದು ವಾರದಲ್ಲಿ 18 ಲಕ್ಷ ರೂಪಾಯಿ ಒಟ್ಟು ಹಾಕಿ ನಾವು ಜನರಷ್ಟು ಸಹಕಾರ ಕೊಟ್ಟರು, ತುಂಬಿ ನಮ್ಮ ಇದಕ್ಕೆ ಮಾಡ್ಕೊಂಡಿದ್ದೇವೆ. ಈಗ ಸ್ಮಶಾನದ ಹೆಸರಿಗಾಗದೇ ಇದ್ದರು, ಅರಣ್ಯ ಇಲಾಖೆದ ಹೆಸರು ಮಾಡಲಿಕ್ಕೆ ಬರೋದಿಲ್ಲ. ಬಟ್ ನಮಗೆ ಪ್ರತಿ ವರ್ಷ 1,000 ರೂಪಾಯಿ ನಾವು ಅವ್ರಿಗೆ ಫೀಸ್ ಅಂತ ಕೊಟ್ಟರಾಯಿತು. ಲೀಸಿನ ಅಂತ ನೋಡಿದೆವು 30 ವರ್ಷ ಆಲ್ಮೋಸ್ಟ್ ಆಲ್ ಇನ್ನೂ ಒಂದು 10-12 ವರ್ಷ ಉಳಿದಿದ್ದವು, ಗೀತ ಬಂತು, ಮತ್ತೆ ರಿನ್ಯೂವಲ್ ಮಾಡಿಸ್ಬೇಕು. ಇಲ್ಲಿ ಸುತ್ತಮುತ್ತ ಮನೆಗಳೆಷ್ಟಿದೆ ಸರ್? ಇಲ್ಲಿ ಅಕ್ಕಪಕ್ಕದಲ್ಲಿ ನೋಡ್ತೀವಿ ಒಳ್ಳೊಳ್ಳೆ ಮನೆಗಳು. ಹೌದು, ಅದು ಈ ಭಯ ಹೋಗಲಾಡಿಸಿದ್ರ ಪರಿಣಾಮ. ಈಗ ಇಷ್ಟೇ ಅಲ್ಲ, ನೀವು ಸಂಜೆ ಹೊತ್ತಿಗೆ ಬಂದರೆ ಹೆಂಗಸರು ವಾಕಿಂಗಿಗೆ ಬರ್ತಾರೆ, ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ, ಮಕ್ಕಳು ಆಟ ಆಡ್ತಾರೆ. ಮಕ್ಕಳು ಆಟ ಆಡಲಿಕ್ಕೆ ಒಂದು ಜಾಗ ಮಾಡಿದ್ದೇವೆ ಅಲ್ಲಿ ಜೋಕಲ್ಲಿ ಈಗಲೂ ನೀವು ಕಾಣ್ತದೆ, ಆಡ್ತಾ ಇದ್ದಾರೆ ಅಲ್ಲಿಗೆ ಮಕ್ಕಳು. ಆದರೆ ಅಂದರೆ ಅದು ಭಯ ಹೋದ ಮೇಲೆ ಸ್ಮಶಾನವೂ ಒಂದೇ, ಮನೆಯೂ ಒಂದೇ. ಅದು ಭಯ ಇದ್ದಾಗ ಎಲ್ಲೋದು ನಮಗೆ, ಭಯ ಅಂದರೆ ಎಲ್ಲೋದು ಒಂದೇ. ಅದಕ್ಕೇನೆ ಸತ್ತ ಮೇಲೆ ಏನೂ ಇಲ್ಲ ಅನ್ನೋ ಒಂದು ಕಲ್ಪನೆ ನಮಗೆ ಬಂದ ಮೇಲೆ ಅಲ್ಲಿ ಭಯದ ಪ್ರಶ್ನೆ ಬರೋದೇ ಇಲ್ಲ. ಯಾಕೆಂದರೆ ಎಲ್ಲರೂ ಒಂದು ದಿವಸ ಹೋಗಲೇಬೇಕಾದ ಜಾಗ ಇದು, ನಮ್ಮ ಕೊನೆಯ ನಿಲ್ದಾಣ ಇದು ಅನ್ನೋ ಒಂದು ಭಾವನೆ ಜನಕ್ಕೆ ಬಂದುಬಿಟ್ರೆ ಸಹಜವಾಗಿ ಇದೊಂದು ಪ್ರೀತಿ ಬೆಳೀತದೆ ಈ ಜಾಗದ ಬಗ್ಗೆ. ನಾವು ಬರಬೇಕಾದ ಜಾಗ ಇದು ಅನ್ನೋ ಪ್ರೀತಿ ಬೆಳೀತದೆ. ಅದು ಇಲ್ಲಿರುವ ಕಾನ್ಸೆಪ್ಟ್. ಇಲ್ಲಿ ಇದಕ್ಕೆ ಕ್ರಿಯಾಕ್ರಮ ಇದು ದಹನ ಮಾಡಲಿಕ್ಕೆ ಅಲ್ಲ, ಇಲ್ಲಿ ಯಾರನ್ನ ನೇಮಕ ಮಾಡ್ಕೊಂಡಿದ್ದೀರಿ ಸರ್? ಎಷ್ಟು ಜನ? ನಾವು ಸಿಬ್ಬಂದಿಗಳಿದ್ದಾರೆ, 3 ಜನ ಸಿಬ್ಬಂದಿಗಳು. ಆ ಕಡೆ ನೋಡ್ಕೊಳ್ಳಿಕ್ಕೆ ಹೋಗ್ತೀವಿ, ಈ ಕಡೆ 2 ಜನ ಇದ್ದಾರೆ. ಹಗಲು ರಾತ್ರಿ ನಾವು 24x7 ನಮ್ಮದು. ಮಧ್ಯರಾತ್ರಿಗೂ ಬಾಡಿಗಳು ಬರ್ತವೆ. ಅವರಿಬ್ಬರು ಸಂಸಾರಸ್ಥರು ಇಲ್ಲೇ ಇದ್ದಾರೆ. ಅವರಿಗೆ ವಿಶೇಷವಾಗಿ ಅವರಿಗೆ ಮನೆಯನ್ನು ನಾವೇ ಮಾಡಿಕೊಟ್ಟಿದ್ದೇವೆ. ಉಚಿತವಾಗಿ ಮನೆ ಕೊಡ್ತಾ ಇದ್ದೇವೆ, ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೇವೆ. ಅವರಿಗೆ ಮೇಲಿಂದ ಪಗಾರ ಕೊಡ್ತೇವೆ. ಬಂದವರು ಏನಾದರೂ ಚೂಪಾರು ಕೊಟ್ಟು ಹೋಗ್ತಾರೆ. ಅವರು ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾರೆ. ಅವರ ಒಂದು ಸಹಕಾರದಿಂದ ಮತ್ತು ಅವರ ಒಂದು ಡೆಡಿಕೇಶನ್ನಿಂದ ಇವತ್ತು ಇಷ್ಟು ಚೆನ್ನಾಗಿ ನಡೀತಾ ಇದೆ. ಅವರೇ ಮಾಡೋದಿಲ್ಲ ಅಥವಾ ಯಾರೋ ಅಂಥವ್ರು ಸಿಗಲಿಲ್ಲ ಅಂದರೆ ಇದನ್ನು ನಡೆಸೋದು ಕಷ್ಟ. ನಾವೆಲ್ಲ ಹೆಸರಿಗಷ್ಟೇ ಎದುರಿಗಿರೋರು, ಬಟ್ ನಿಜವಾದ ಮಾಡಬೇಕಾದ್ರೆ ಇಂಥದ್ದೊಂದು ಮಾಡ್ತೀರಾ ಅಂತ ಅಂದಾಗ ಕುಟುಂಬದವರ ಸಹಕಾರ ತುಂಬಾ ಮುಖ್ಯ, ಆಯ್ತಾ? ಯಾಕೆಂದ್ರೆ ಇಂಥದ್ದೆಲ್ಲ ಮಾಡ್ತೀವಿ ಅಂತ ಅಂದಾಗ ಎಲ್ಲರೂ ಸಾಮಾನ್ಯವಾಗಿ ಈ ಥರದ್ದು ಮಾಡ್ತೀರಾ, ಬೇಡ ಬೇರೆ ಏನಾದರೂ ಮಾಡಿ ಅನ್ನೋದೇ ಮುಖ್ಯವಾಗಿರೋದು. ಸೊ ನಿಮ್ಮ ಕುಟುಂಬದವರಿಂದ ಹೇಗೆ ಒಂದು ರಿಯಾಕ್ಷನ್ ಬಂದಿತ್ತು, ಅಥವಾ ನಿಮ್ಮ ಸದಸ್ಯರ ಕುಟುಂಬದಿಂದ ಆಗಿರಬಹುದು? ಅದು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ ನೀವು. ಸಹಜವಾಗಿ ಅದು ಎಲ್ಲರಿಗೂ ಅದೇ ಥರ ತಲೆಯಲ್ಲಿ ಬರ್ತದೆ. ಬಟ್ ಅದೊಂದು ಅದೃಷ್ಟ ಅನ್ನೋ ಹಾಗೆ ನಮ್ಮ ಕುಟುಂಬದವ್ರು ಏನಾಗಿದೆ ಅಂತಂದರೆ, ನಾನು ಮಾಡುವ ಯಾವುದೇ ಇದಕ್ಕೆ ಅದು ಫುಲ್ ಸಹಕಾರ ಇದೆ. ಇಷ್ಟೇ ಅಲ್ಲ, ನಾವು ಮಧ್ಯರಾತ್ರಿ ಬರಲಿ ಹೋಗಲಿ ಏನೋ ಭಾರಿ ಯುದ್ಧ ಗೆದ್ದು ಬಂದವರಾಗಿ ನಮಗೆ ಸ್ವಾಗತ ಇರ್ತದೆ ಮನೆಯಲ್ಲಿ ಯಾವಾಗ. ಮತ್ತು ನಮಗೊಂದು ವಿಶೇಷ ಅಂದರೆ, ನಮ್ಮ ಮನೆಯಲ್ಲೂ ನನ್ನ ಮೈಂಡ್ ಸೆಟ್ಟೇ ಇರೋರು. ಆದ್ದರಿಂದ ನಾವು ಎಲ್ಲರೂ ಸ್ಮಶಾನಕ್ಕೆ ಹೋಗಿ ಬಂದು ಸ್ನಾನ ಮಾಡಿದರೆ ನಾನು ಸ್ನಾನ ಮಾಡ್ಕೊಂಡು ಸ್ಮಶಾನಕ್ಕೆ ಬರ್ತೇನೆ ಯಾವಾಗಲೂ. ಅದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ.
ಮಾಡ್ತೀನಿ ಅಂದಾದ್ಮೇಲೆ ಅಂದರೆ ಯಾರದೇ ಅಂತ ತಕರಾರಿಲ್ಲ ಅಲ್ಲ ಅವಾಗ. ಅಂದರೆ ನಾನು 35 ವರ್ಷ ಸತತವಾಗಿ ಒಂದು ಬಿಸ್ನೆಸ್ ಮಾಡಿದವನು. ನನ್ನ 60ನೇ ವರ್ಷದಲ್ಲಿ ನಾನು ಮೊದಲೇ ನಿರ್ಣಯ ಮಾಡಿದ್ದೆ, 6 ತಿಂಗಳು ಮೊದಲೇ ಎಲ್ಲರಿಗೂ ನಮ್ಮ ಗ್ರಾಹಕರಿಗೆಲ್ಲ ಒಂದು ಪತ್ರ ಬರೆದು ನಾನು 60ನೇ ವರ್ಷಕ್ಕೆ ರಿಟೈರ್ ಆಗ್ತಾ ಇದ್ದೇನೆ, ನನ್ನ ಮುಂದಿನ ಇದು ಬೇರೆ ಯೋಜನೆ ಅಂತ ಹೇಳಿ. ಇಲ್ಲಿ ಸ್ಮಶಾನ ಇದ್ದಿದ್ದು ಗೊತ್ತಿತ್ತು, ನಮ್ಮ ಮನೆ ಇಲ್ಲೇ ಹತ್ತಿರದಲ್ಲಿದೆ. ಅದರಿಂದ ಆ ಸ್ಮಶಾನದಲ್ಲಿ ನಾವು ತೊಡಗಿಕೊಳ್ಳೋಣ ಅನ್ನೋ ಒಂದು ಭಾವನೆ ನನ್ನ ಮೊದಲಿಂದ ಇತ್ತು. ಅದು ಆಗಲಿಂದಲೇ ಎಲ್ಲರದ್ದು ಅದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿ ಆಗ್ತಾ ಹೋಯಿತು. ಹಾಗಾಗಿ ನಮಗೇನು ತೊಂದರೆ ಆಗಲಿಲ್ಲ ಅದರಿಂದ. ಮತ್ತು ನಮ್ಮ ಸಂಸ್ಥೆ ಬಗ್ಗೆ ಇನ್ನೊಂದು ಮಾತಾಡಬೇಕು. ನಮ್ಮಲ್ಲಿ ಇರುವ ಎಲ್ಲ ಇಷ್ಟು ಜನ ಏನಿದ್ದಾರೆ ಸಂಸ್ಥೆಯ ಇವರು, ನಮ್ಮ ಸರಾಸರಿ ವಯಸ್ಸು 72-73 ವಯಸ್ಸಿದೆ. ಮತ್ತು ಎಲ್ಲರೂ ಸಾಮಾನ್ಯವಾಗಿ ಯಾವುದೇ ಸ್ಮಶಾನದ ಆಡಳಿತ ಕಮಿಟಿಯಲ್ಲಿ ಹೆಂಗಸರನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಇಬ್ಬರು ಹೆಂಗಸರಿದ್ದಾರೆ. ಹಾಗಂತ ಅಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಇದರ ಅವಶ್ಯಕತೆ ಇದ್ದವರು ಮತ್ತು ಇಡೀ ಸಮಾಜದ ಪ್ರತಿಷ್ಠಿತ ಜನನೇ ಎಲ್ಲರೂ. ಅಂದರೆ ಇದರ ಅವಶ್ಯಕತೆ ಅಥವಾ ಇದನ್ನು ಮಾಡಬೇಕು ಅನ್ನೋ ಇದೇ ಆಗಿಲ್ಲ. ಬಟ್ ಅವರು ಅಷ್ಟು ಖುಷಿಯಿಂದ ಬಂದು ಇಲ್ಲ ತೊಡಕೊಳ್ತಾರೆ, ಮಾಡ್ತಾರೆ. ನನಗೆ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ಬಿಟ್ಟರೆ ಅವರೆಲ್ಲರ ಸಹಕಾರ ತುಂಬ ಇದ್ದಾರೆ. ಮಾಡ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ನಮಗೆ ಭಿನ್ನಾಭಿಪ್ರಾಯಗಳಿಲ್ಲ, ಏನೂ ಇಲ್ಲ. ಈ ಬಹುಶಃ ನಮಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಅಂತಂದರೆ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ನಮ್ಮ ಸಂಸ್ಥೆ ದೊಡ್ಡ ಆಸ್ತಿ ಅದು. ಹಾಗಾಗಿ ಚೆನ್ನಾಗಿ ನಡೀತಾ ಇದೆ. ನಾವು 2020ರಿಂದ ಯಾರ ಹತ್ರ ಹಣ ಕೇಳಿದ್ವಿ, ನಾವು ಅಧಿಕೃತವಾಗಿ ಠರಾವಣೆ ಮಾಡಿದ್ದೇವೆ. ನಾವು ಯಾರ ಹತ್ರ ಹಣ ಕೇಳಬಾರ್ದು, ನಮ್ಮ ಕೆಲಸ ಇಷ್ಟ ಆಯಿತು ಅವ್ರು ಕೊಡ್ತಾರೆ ಬಂದು, ಇಲ್ಲ ನಾವು ನಮ್ಮ ಮಟ್ಟಿಗೆ ಹೇಗೋ ಮಾಡ್ಕೊತ ಹೋಗುವ, ನಾವೇ ಕೈಯಿಂದ ಹಾಕ್ಕೊಂಡು ಮಾಡುವ, ಈ ಥರ ಭಾವನೆಯಿಂದ ಮಾಡಿದ್ವಿ. ಬಟ್ ನಮ್ಮ ಕೈಯಿಂದ ಹಾಕೋ ಪ್ರಸಂಗ ಬರಲಿಲ್ಲ. ಎಲ್ಲರೂ ಜನರೇ ಇದು ಮಾಡಿದ್ರು. ಇದೇ ಒಂದು ಕಟ್ಟಡದ ಉದಾಹರಣೆ ಹೇಳೋದಾದರೆ, ಸುಮ್ಮನೆ ಏನೋ ಸಣ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಹೊರಟ್ವಿ. ಇಲ್ಲ ನಾನು ಕೊಡ್ತೇನೆ ಅಂತೇಳಿ ಈ ಡಾಕ್ಟರ್ ಶಿವರಾಮನ್ ಅವರೊಬ್ಬರು ಇದರ ಅರ್ಧ ಖರ್ಚು ತಾನು ಕೊಡ್ತೇನೆ ಎಷ್ಟು ಪ್ಲ್ಯಾನ್ ಮಾಡಿಸಿದ್ರು. 30 ಲಕ್ಷ ರೂಪಾಯಿ ಒಬ್ಬರೇ ಕೊಟ್ಟರು. ಆಮೇಲೆ ಉಳಿದಂತೆ ಎಲ್ಲ ನಾನು ಕೊಡ್ತೇನೆ 50,000, 1 ಲಕ್ಷ, 25,000, 10,000 ಎಲ್ಲ ಕೊಟ್ಟು ಒಂದು ಪೈಸೆ ನಮಗೆ ಎಕ್ಸ್ಟ್ರಾ ಬರಲಿಲ್ಲ. ಇಡೀ ಬಿಲ್ಡಿಂಗ್ ಆಯ್ತು. ಈಗ 52 ಲಕ್ಷ ರೂಪಾಯಿ ಬಿಲ್ಡಿಂಗ್ ಅದು. ಜನರೇ ಸಹಕಾರ. ಅಂದರೆ ನಾವು ಒಂದು ಒಳ್ಳೆಯ ಕೆಲಸ ಮಾಡಿದರೆ ಜನರ ಪ್ರೋತ್ಸಾಹ ಇರ್ತದೆ ಅನ್ನೋದಕ್ಕೆ ನಮ್ಮ ಸಂಸ್ಥೆ ಉದಾಹರಣೆ ಕೊಡ್ಬೋದಾದಷ್ಟು ಗಟ್ಟಿಯಾಗಿದೆ ನಮ್ಮ ಸಂಸ್ಥೆ. ಹಾಗೆ ಹೇಳೋದು. ಇನ್ನು ಅಂದರೆ ಯಾಕೆಂದರೆ ನಾವು ಸ್ಮಶಾನ ಅಂತ ಬಂದರೆ ನಾನು ಬಂದಿದ್ದೆ, ನಾನು ಮೊದಲೇ ಹೇಳ್ದಂಗೆ ಈ ಥರ ನೀವು ಕಾರ್ಯ ಮಾಡಲಿಕ್ಕೆ ಅಥವಾ ಈ ಥರ ಇರುತ್ತೆ ಅಂತ ಒಂದು ಐಡಿಯಾದಲ್ಲಿ ಬಂದಿರಲಿಲ್ಲ. ಸೊ ಇನ್ನೂ ಏನೆಲ್ಲ ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದೆ, ಏನೆಲ್ಲ ಐಡಿಯಾಸ್ಗಳು ನಿಮ್ಮಲ್ಲಿದೆ ಇನ್ನು? ಅಂದರೆ ಈ ಸ್ಮಶಾನ ಅನ್ನೋದನ್ನು ಹೋಗಲಾಡಿಸಿ ಜನರಿಗೆ ಏನು ಕೊಡಬೇಕು ಅನ್ನೋದಿದೆ. ಯಾಕೆಂದರೆ ನೀವು ಮೊದಲೇ ಹೇಳಿದ್ರೆ ಎಲ್ಲರೂ ಒಂದಲ್ಲ ಒಂದಿನ ನಾವಿಲ್ಲಿ ಬರಲೇಬೇಕು. ಅದನ್ನು ಮೊದಲಿಂದನೇ ತಲೆ ತುಂಬಿದರೆ ಅದು ಸಾವು ಅನ್ನೋ ಭಯನೇ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇನ್ನು ಏನೆಲ್ಲ ನೀವು ಇದರಲ್ಲಿ ತುಂಬಬೇಕು ಅಂತ ಅಂದ್ಕೊಂಡಿದ್ದೀರಾ? ಇನ್ನು ವಿಶೇಷ ಏನಿಲ್ಲ, ಈಗ ಮಾಡುವಷ್ಟನ್ನೆಲ್ಲ ಮಾಡಿಯಾಗಿದೆ. ಇದನ್ನು ನಿರ್ವಹಣೆ ಮಾಡೋದಕ್ಕೊಂದು ನಾವು ಈಗ ವಯಸ್ಸಾದವರು ನಾವೆಲ್ಲ, ಅದಕ್ಕೆ ನಮಗಿಂತ ಕಡಿಮೆ ವಯಸ್ಸು ಸುಮಾರು 50 ವರ್ಷದ ಆಸುಪಾಸಿನ ಒಂದು 12 ಜನರು ಒಂದು ತಂಡ ಮಾಡೋದು. ಆ ತಂಡದವರು ಬಂದು ಇದನ್ನೆಲ್ಲ ನಿರ್ವಹಣೆ ಮಾಡಬೇಕು. ಇನ್ಮೇಲೆ ಆ ಥರ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದೇವೆ. ಅವರೇ ಸ್ಟಾರ್ಟ್ ಮಾಡಿದ್ದೇವೆ. ಅದನ್ನು ಅವರೆಲ್ಲ ಬಂದು ಒಂದು ತಂಡ ರಚನೆ ಆದಮೇಲೆ ಅವರವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ನಾವು ಕ್ರಮೇಣ ಹಿಂಸರಿತೇವೆ. ಅವ್ರು ಎಲ್ಲಿಂದ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾರೆ. ಖಂಡಿತ ಭಾಗವಹಿಸ್ಬೇಕು. ಯಾಕೆಂದರೆ ಇದು ಯಾರಿದ್ದೋ ಒಂದು ಇದಲ್ಲ, ಎಲ್ಲರಿಗೂ ಬೇಕಾಗಿರೋದಾದ್ರಿಂದ. ಮತ್ತು ಅವರಿಗೆ ಉತ್ಸಾಹ ನಮಗಿಂತ ಜಾಸ್ತಿ ಇರ್ತದೆ ಅನ್ನೋ ಕಾರಣಕ್ಕೆ ಹೆಚ್ಚು ನಾವು ಅವ್ರನ್ನ ತೊಡಗಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆ ಅಂತ ಅವ್ರ ಹೆಸರು ಹೇಳಲೇಬೇಕು. ನಾನು ನಮ್ಮ ಪ್ರಗತಿಯ ವಿಚಾರ ಬಂದಾಗೆಲ್ಲ ಅವರೊಂದು 22 ಜನರದ್ದು ಒಂದು ತಂಡ ಅದು. ಪ್ರತಿ ರವಿವಾರ ಬೆಳಗ್ಗೆ 7ರಿಂದ 9ಕ್ಕೆ ಇಲ್ಲಿ ಬಂದು ಕಟ್ಟಿಗೆ ಹೊಡೆಯೋದಿರ್ಬೋದು, ಕಟ್ಟಿಗೆಯಲ್ಲಿ ಹಾಕೋದಿರ್ಬೋದು, ಸ್ವಚ್ಛತೆ ಮಾಡೋದಿರ್ಬೋದು, ಎಲ್ಲವನ್ನು ಮಾಡಿ ಫ್ರೀಯಾಗಿ ಮಾಡಿ ಹೋಗ್ತಾರೆ. ಅವರು ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ಒಳ್ಳೊಳ್ಳೆ ಗಟ್ಟಿ ಜನ. ಇದನ್ನೆಲ್ಲ ಮಾಡಬೇಕಾದ ಅವಶ್ಯಕತೆ ಇದ್ದವರಲ್ಲ, ಆರಾಮಾಗಿ ಪೇಪರ್ ಓದ್ತಾನೋ ಟಿ ವಿ ನೋಡ್ತಾನೋ ಕಾಲ ಕಳಿಬೇಕಾದಂಥ ಜನ ಇಲ್ಲಿ ಬಂದು ಮಾಡಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅದು ಅವರಿಗೆ ಅದನ್ನು ಮಾಡೋ ಅನ್ನೋ ಒಂದು ಪ್ರೇರಣೆ ಬರುವಷ್ಟು ನಮ್ಮ ಸಂಸ್ಥೆ ಅವರಿಗೆ ಪ್ರೇರಣೆ ಕೊಟ್ಟಿದೆ. ಹಾಗೆ ಅವ್ರು ಬಂದು ಮಾಡ್ತಾಯಿದ್ದಾರೆ. ಕ್ರಮೇಣ ಅವ್ರನ್ನೂ ಕೂಡ ನಾವು ಇದಕ್ಕೆ ಪೂರ್ವ ಇನ್ವಾಲ್ವ್ ಮಾಡಿಕೊಂಡು ಮುಂದುವರಿಸ್ತಾ ಹೋಗ್ತೇವೆ. ಅದು ನಮಗಿರುವ ದೊಡ್ಡ ಸವಾಲು ಅದೇ. ಈಗ ಮುಂದೆ ಹೆಂಗೆ ಮಾಡೋದು ಅನ್ನೋದು ಲಕ್ಕೆಲ್ಲ ಸರಿಯಾಗಿದೆ ಅಂತಂದರೆ, ಮತ್ತು ಒಳ್ಳೆಯ ಕೆಲಸ ಮಾಡಿದರೆ ದುಡ್ಡು ಬರ್ತದೆ ಅನ್ನೋದಕ್ಕೆ ನಮ್ಮ
ಮನುಷ್ಯರು ವಾಸಿಸಿದ್ರೆ ನಿವಾಸ, ಹೌದು ಈ ಶಿವನು ವಾಸಿಸುವ ಹೌದು ಶಿವಾಸ. ಸ್ಮಶಾನವಾಸಿ. ಇಲ್ಲಿ ಏನು ಮಾಡಲಿಕ್ಕೆ ಸರ್? ಇಲ್ಲಿ ಏನು ಮಾಡೋದು? ಇದು ಸಪ್ತ ನಂತರ ಅಂತ್ಯಕ್ರಿಯೆ ನಂತರ ಅಪರ ಕಾರ್ಯಗಳು, ದಿನ ಕಾರ್ಯಗಳು ಅಂತ ಹೇಳಿದ್ರೆ ಹೌದು 9, 10, 11 ಆ ಥರದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸ್ನಾನಗೃಹ, ಅಡಿಗೆ ಮನೆ, ಹಾಲು, ಈ ಕಡೆ ಪಿಂಡ ಬಿಡಲಿಕ್ಕೆ ಜಾಗ, ಈ ಥರದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಈ ಅಂತ್ಯಕ್ರಿಯೆಗಳು ಬಂದವರಿಗೆ ಕೊನೆಯ ಕಡೆಯವರೆಗೂ, ಅಂದರೆ ಅವರಿಗೆ ಸದ್ಗತಿ ಕಳಿಸುವ ವಿಧಿವಿಧಾನಗಳವರೆಗೂ ಇಲ್ಲೇ ಆಗಲಿ ಒಂದೇ ವಾತಾವರಣದ ಅನ್ನೋ ಕಾರಣಕ್ಕೆ ನಿರ್ಮಿಸ್ತಾ ಇದ್ದೀವಿ. ಸ್ನಾನಗೃಹ, ಅಡಿಗೆ ಮನೆಯಲ್ಲ ಹಿಂದ್ಗಡೆ ಇದೇನು? ಇದು ಪೂಜೆ ಭದ್ರಿಗೆ ಆ ಥರದ್ದು ಮಾಡ್ಕೊಳ್ಳಿಕ್ಕೆ. ಆ ಕಡೆ ಇನ್ನೊಂದೆರಡು ಈ ಥರದ್ದೇ ಬರ್ತವೆ. ಒಂದೇ ದಿವಸ 2-3 ಇದ್ರೆ ಬೇಕಾಗ್ತದೆ. ಧಾಮ, ನೆಮ್ಮದಿ, ಕುಟೀರ ಇದೆಲ್ಲ ಫುಲ್ ನೋಡ್ಕೊಳ್ತಾ ಇರೋರು ಇವರೇ. ಅವರೆಲ್ಲ ನಮ್ಮಲ್ಲಿ ಸಿಬ್ಬಂದಿಗಳು ಹೇಗೆ ಅಂದರೆ ಎಲ್ಲ ಕೆಲಸಕ್ಕೂ ರೆಡಿ. ತಂಡಾಸು ತೊಳೆಯೋದ್ರಿಂದ ಹಿಡಿದು, ಕಸ ಗುಡಿಸೋದ್ರಿಂದ ಹಿಡಿದು, ಇಲ್ಲೇ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋರಿಗೆ ಅವ್ರ ಕೆಲಸಗಳು. ಈಗ ನಮ್ಮ ಕೆಲಸನೂ ಅಷ್ಟೇ. ಒಂದೇ ನಾವು ಆ ಕೆಲಸ ಈ ಕೆಲಸ ಅಂತ ನಮಗಿಲ್ಲ. ಎಲ್ಲ ಕೆಲಸನೂ ಎಲ್ಲರೂ ಮಾಡಬೇಕು. ಆ ಒಂದು ಇದರಲ್ಲೇ ಬೆಳೆಸಿದ್ದೇವೆ ಅವ್ರನ್ನ, ಆ ಥರ ಇಟ್ಕೊಂಡಿದ್ದಾರೆ ಅವರು. ಹಾಗೆ ಕೈಯಲ್ಲಿ ಹಿಡ್ಕೊಂಡೇ ಇದೆ ನೋಡಿ. ಅವ್ರು ಇಲ್ಲೇ ಇರೋರಾ? ಇಲ್ಲೇ ಇರೋರು, ಇಲ್ಲೇ ಇರೋರು. ಇಲ್ಲೇ ಇರ್ತಾರೆ. ಎಲ್ಲ ಕೆಲಸಕ್ಕೂ ರೆಡಿ ಅವರು. ಈಗ ನಾನಿಲ್ಲ ಅಂದರೆ ಗ್ರೂಪ್ ಮ್ಯಾನೇಜ್ಮೆಂಟ್ ಅವರೇ ನೋಡ್ಬೋದು. ಅವರೇನು? ಆ ಥರ ಇಲ್ಲಿ ಯಕ್ಷಗಾನ ತರಗತಿ ಮಾಡ್ತಾ ಇದ್ದೇವೆ. ಹಾಂ, ಅದರಲ್ಲಿ ಮೊದಲೆಲ್ಲ ಮಕ್ಕಳನ್ನು ಕಳಿಸಿ ಪಾಲಕರು ಸ್ವಲ್ಪ ಎಜುಕೇಷನ್ ಮಾಡಿದರು. 1 ತಿಂಗಳ. ಅಂದ್ರೆ ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀರಾ? ಕ್ಲಾಸ್ ಮಾಡ್ತಾ ಇದ್ದೀರಾ ಇಲ್ಲಿ? ಹಾಂ ಹಾಂ. ಅದು ಕೊನೆಗೆ ಎಲ್ಲಿಗಾಯ್ತು ಅಂದರೆ ಈಗ ಹಾಂ, ಬೇಡ ಅಂದ್ರೆ ಕೆಲವು ಎಲ್ಲ ಆಗ್ಬೇಕು ಅವ್ರಿಗೆ. ಇದರಿಂದ ಆಫೀಸ್ ಇದೆ. ಬಂದು ಕೊಟ್ಟು ಹೋಗ್ತಾರೆ. ಸ್ವತಃ ಅವರೇ ಮಾಡಿ. ಯಾರಿಗೆ? ಇಲ್ಲಿರೋ ಸಿಬ್ಬಂದಿಗಳಿಗ? ಓ, ಸಿಬ್ಬಂದಿ 20 ಜನ ಇಲ್ಲಿ, 25 ಜನ ಇಲ್ಲಿ, ಅವ್ರು ಬಂದು ಕೊಟ್ಟು ಹೋಗ್ತಾರೆ ಬೆಳಗ್ಗೆ. ಅವ್ರು ಶಿಕ್ಷಕರು ಮಾಡ್ತಾರೆ. ಇಬ್ಬರು ಶಿಕ್ಷಕರು ಹೇಳ್ತಿ. ಅವ್ರು ಆ ಒಂದು ಅಂದ್ರೆ ಅವರಿಗೆ ಇಲ್ಲಿಯ ಸ್ಫೂರ್ತಿ ತಾವು ಏನಾದ್ರು ಮಾಡ್ಬೇಕಲ್ಲ ಆ ಥರ ಒಂದು ಇದರಲ್ಲಿ. ಅಲ್ಲ, ಅವ್ರು ಬಂದೀಗ ಏನು ಕೆಲಸ ಇದೆ ಅಂತ ಕೇಳಿದ್ ನೋಡಿ, ಏನೋ ಒಂದು ಸಂಸ್ಥೆದು ಇದು ಅಂತ ಅನ್ನಿಸ್ತು ನೋಡಿ. ಇಲ್ಲಿ ಬಂದು ಕೇಳ್ತಾರೆ, ಖುಷಿ ಆಯ್ತು. ಪ್ರತಿ ರವಿವಾರ ಬೆಳಿಗ್ಗೆ ಬರೋರು. ಒಂದು ಕಟ್ಟಿಗೆ ಇಟ್ಟು ಹೋಗೋರೇ ಅವರು. ನಿಮ್ಗೆ ಎಷ್ಟು ವರ್ಷ? ನಮಸ್ಕಾರ. ಇವತ್ತು ನೋಡಿ ನಮ್ಮ ಜೊತೆ ಸತ್ಯನಾರಾಯಣ ಹೆಗಡೆ ಅವರು ಅಂತ ಇದ್ದಾರೆ. ಅವರು 85 ವರ್ಷದ ತರುಣ. ಅವರು ಇಲ್ಲಿ ನೆಮ್ಮದಿಗೆ ಬಂದು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರ ಹತ್ರನೇ ಕೇಳೋಣ. ಪ್ರತಿ ಭಾನುವಾರ ಬರ್ತಾರೆ, ಮತ್ತೆ ಏನೇನು ಕಾರ್ಯಕ್ರಮ ಮಾಡ್ತಾರೆ, ಹೇಗೆ ನಡೆಯುತ್ತೆ ಅನ್ನೋದು ಅಧ್ಯಕ್ಷ ಹೇಳಿದ್ದಾರೆ. ನೀವು ಹೇಳಿ. ಅಲ್ಲ, ಈಗ ನೀವು ಏನು ಕೆಲಸ ಅಂತ ಕೇಳಿದ್ರಲ್ಲ, ಏನು ಕೆಲಸ ಮಾಡ್ಲಿಕ್ಕೆ ಬಂದ್ರಿ ಅಂತ. ಹೌದು. ಈ ಮಧ್ಯಕಾಲದಲ್ಲಿ ನಮ್ಮಿಂದ 4 ಜನರಿಗೆ ಏನು ಒಳ್ಳೆಯದಾಗ್ತದೆ ಅದನ್ನು ನಾವು ಮಾಡಬೇಕು ನಿಸ್ವಾರ್ಥದಿಂದ. ಅಲ್ಲಿ ಯಾವುದು ಏನು ಹುದ್ದೆ ಇಲ್ಲ, ಇದಿಲ್ಲ, ಏನಿಲ್ಲ. ನಾವು ನಮ್ಮ ಸಂತೋಷಕ್ಕಾಗಿ ಸುಭಾಷ್ ಚಂದ್ರ ಕಾರ್ಯಪಡೆ ಅಂತಿದ್ದೇವೆ. ಅದರಲ್ಲಿ ನಾನು ಮೆಂಬರ. ಪ್ರತಿ ಭಾನುವಾರ ಬಂದು ಇಲ್ಲಿ ಕಟ್ಟಿಗೆ ಹೊಡೆಯೋದು ಮತ್ತು 1 ವಾರಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ನಾವು ಮಾಡಿ ಹೋಗ್ತೇವೆ. ಅದಕ್ಕೆ ಯಾವುದೇ ಪ್ರತಿಫಲ ಇಲ್ಲ, ಏನಿಲ್ಲ. ಹಾಗೆ ಒಬ್ಬ ಶಿಕ್ಷಕ ದಂಪತಿಗಳು ನಮ್ಮ ಆ ಭಾನುವಾರ ಬಂದಾಗ ತಿಂಡಿ ತೀರ್ಥವನ್ನು ಕೊಡ್ತಾರೆ ಬೆಳಿಗ್ಗೆ ಉಪಹಾರವನ್ನು. ಇವರು 24 ಗಂಟೆನೂ ಇಲ್ಲೇ ಸೇರಿ. ಅದಕ್ಕೇನು ರೆಮ್ಯುನರೇಷನ್ ಇಲ್ಲ, ಏನಿಲ್ಲ. ಇಡೀ ಜೀವನವನ್ನೇ ಮುಡಿಪಾಗಿಟ್ಟವರು. ಇದೊಂದು ಬೋಳಗುಡ್ಡ. ಈ ಬೋಳಗುಡ್ಡವನ್ನು ಆ ಒಂದು ಸಾಂಸ್ಕೃತಿಕ ರಂಗ ಆಗಿ ತಂದವರು ಇವರು. ಭಿಕ್ಷೆಬೇಡಿ. ಖುಷಿ ಸಿಗ್ತಾ ಇದೆ. ಆ ಖುಷಿ ಬೆಲೆ ಕಟ್ಟಿದ್ದಾರೆ. ಹಾಗಾಗಿ ಖುಷಿ 30 ವರ್ಷ
ಈಗ ಸಾಮ್ರಾಟ್ ಹೋಗಿದ್ದೀರ, ಅಲ್ಲಿ ಅವರು ಲೈಬ್ರರಿ ಇಟ್ಟಿದ್ರು. 2 ಆಣೆ 3 ಆಣೆ 4 ಆಣೆ ಪುಸ್ತಕ ಸೇವೆ ಮಾಡಿದ್ದಾರೆ. ಸೇವೆಗಾಗಿ. ಆಗ ಅದರಿಂದ ನಾನು ಇದುವರೆಗೆ 7.5 ಲಕ್ಷ ಹುಡುಗರಿಗೆ ಕೌನ್ಸಿಲಿಂಗ್ ಮಾಡಿದ್ದೇನೆ ಫ್ರೀಯಾಗಿ. ನನ್ನದೇ ದುಡ್ಡು ನನ್ನದೇ ಇದೆ. ಮತ್ತು ಸಮಾಜ ಯಾರನ್ನು ಗುರುತಿಸುವುದಿಲ್ಲ, ಅವರನ್ನು ಗುರುತಿಸ್ತೇನೆ. ಸಾಮಾನ್ಯವಾಗಿ ಎಲ್ಲ ಕಮ್ಯುನಿಟಿಗಳು ವಿಧವೆ ಇರ್ತಾರೆ. ತಾನು 7 ವರ್ಷಕ್ಕೆ ವಿಧವೆಯಾಗಿ 100 ಮಕ್ಕಳು ಭೂಮಿ ಬರಲಿಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಗೊತ್ತಿರ್ತದೆ ಇಲ್ಲಿಂದ ಮಗು ಹ್ಯಾಂಗೆ ಯಾರ್ತದೆ ಅಂತ ಮುಟ್ಟಿದ್ರು ಗೊತ್ತಾಗಿರ್ತದೆ ಅವರಿಗೆ. ಈಗ ನಂಗೆ ಹೈಟೆಕ್ ಅದಕ್ಕೇನು ಪ್ಯಾಕೇಜ್ ಇಲ್ಲ, 3.5 4 ಲಕ್ಷ 5 ಲಕ್ಷ ಅಂಥವ್ರನ್ನು ಗುರುತಿಸಿ ಅವರಿಗೆ ನಾನು ಸನ್ಮಾನ ಮಾಡ್ತೇನೆ. ಒಂದು 5-10 ಸಾವಿರ ಸಮಾಜಕ್ಕಾಗಿ. ಪಾಪ ಅವ್ರಿಗೆ ಯಾರನ್ನೂ ರೆಕಗ್ನೈಸ್ ಮಾಡೋದಿಲ್ಲ. ಹಾಗೆ ಸಂಸ್ಕೃತ ಪಂಡಿತರು, ವಿದ್ವಾಂಸರು, ಬಡ ಬರಹಗಾರರು, ಹೈಫೈ ಇಲ್ಲದಿರೋದು ಅವರಿಗೆಲ್ಲ ನಾನು ಇದು ಮಾಡ್ತೇನೆ. ಮತ್ತು ಕೌನ್ಸಿಲಿಂಗ್, ತಂದೆ ತಾಯಿಗಳು ಕೂಡ ಕೌನ್ಸಿಲಿಂಗ್ ಮಾಡ್ತಾರೆ. ಮ್ಯೂಸಿಯಂ ತರ ಇದೆ ಇದು. ಮ್ಯೂಸಿಯಮೇ, ಪುಟ್ಟ ಮ್ಯೂಸಿಯಂ ಇದು. ಯಾವ ಥರ ಇಲ್ಲಿಯ ವಸ್ತುಗಳು ಅಂತಂದರೆ, ಇಲ್ಲಿ ಸುತ್ತಮುತ್ತಲಿನ ಹವ್ಯಕ ಸಂಪ್ರದಾಯದ ಮನೆಗಳಲ್ಲಿ ಒಂದು 60-70 ವರ್ಷ 80 ವರ್ಷಗಳ ಹಿಂದೆ ಏನೇನು ಉಪಯೋಗಿಸ್ತಾ ಇದ್ರು ವಸ್ತುಗಳನ್ನು ಒಂದೊಂದು ಈಗಿನ ತಲೆಮಾರಿಗೆ ಪರಿಚಯಿಸುವ ಉದ್ದೇಶದಿಂದ ಇದನ್ನು ಮಾಡಿ ಈ ಥರ ಇದು ಮಾಡ್ತಾ ಇದ್ದೇವೆ. ಒಂದು ಕಡೆ ಒಟ್ಟಾಗಿ ಇರಲಿ, ಅದು ಈಗಿನ ಹುಡುಗರಿಗೆ ಗೊತ್ತಿಲ್ಲ ಇವೆಲ್ಲ. ಹೊಸ ಹೊಸ ಆ ಶೇರುಗಳು, ಮಾಪುಗಳು ಅವೆಲ್ಲ ಏನು ಅಂತ ಗೊತ್ತಿಲ್ಲ. ಗ್ರಾಮಫೋನ್ ಅಂದರೆ ಏನಂತ ಗೊತ್ತಿಲ್ಲ. ಅದೆಲ್ಲದರ ಪರಿಚಯ ಮುಂದಿನ ತಿಂಗಳು ಮತ್ತು 3ನೇ ದಿನಕ್ಕೆ ಹೋಗ್ತಾ ಇದೆ. ಈಗ ಆಗಸ್ಟ್ ಮಾಡಿದೆ ಅದಕ್ಕೆ. ಈ ಕಾರಣಕ್ಕಾಗಿ ಅದನ್ನು ಶವಕ್ಕೆ ಉಪಯೋಗಿಸ್ತಾರಲ್ಲ, ಆ ಶವಕ್ಕೆ ಉಪಯೋಗಿಸೋ ಕಾರಣಕ್ಕೆ ಜನ ಖರೀದಿ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಅದೇ ಥರ ಮಾಡಲಿ ಅಂತ ನಮ್ಮದೊಂದು ಇದಾಗ್ತದಲ್ಲ, ಅನುಕೂಲ ಆಗ್ತದೆ ಅಂತ. ಈ ರಂಗಶಾಲೆ ಬೇರೆ ಎಲ್ಲೋ ಕಟ್ಟಿರೋವಂಥದ್ದಲ್ಲ. ಇದೇ ನಾನೀಗ ಹಿಂದೆಲ್ಲ ನೀವು ನೋಡಿದ್ರಲ್ಲ, ಇದೇ ಸ್ಮಶಾನದ ಒಳಗಡೆಯೇ ಇರುವಂಥ ಅತಿ ದೊಡ್ಡ ರಂಗಶಾಲೆ ಇದು. ಇಲ್ಲಿ ಅವ್ರು ಮೊದಲೇ ಇಂಟರ್ವ್ಯೂನಲ್ಲಿ ಹೇಳಿದ್ರಲ್ಲ, ಭರತನಾಟ್ಯ, ಸಂಗೀತ, ಯಕ್ಷಗಾನ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಹಾಗೆ ಪ್ರತಿ ಸಂಡೇ ಮತ್ತು ವೀಕ್ಲಿ ಟ್ವೈಸ್ ಏನೋ ರಂಗಧಾಮದಲ್ಲಿ ಇಲ್ಲೇ ಟೀಚರ್ ಬಂದುಬಿಟ್ಟು ಮಕ್ಕಳಿಗೆ ಇಲ್ಲಿ
ಪಾಠವನ್ನು ಕೂಡ ಹೇಳ್ಕೊಡ್ತಾರಂತೆ. ಎಷ್ಟು ಅದ್ಭುತವಾದಂಥ ಒಂದು ಅನುಭವ ಇರ್ಬೋದಲ್ವ. ಯಾಕೆಂತ ಹೇಳಿದರೆ ಒಂದು ಕಡೆ ಹೆಣ ಸುಡ್ತಾ ಇರ್ತಾರೆ, ಅಂದರೆ ಯಾರ್ದೋ ಒಬ್ರದ್ದು ಲೈಫ್ ಎಂಡ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಮಕ್ಕಳಿಗೆ ಈ ರೀತಿಯಾದಂಥ ಒಂದು ವಾತಾವರಣದಲ್ಲಿನೇ ಬೆಳೆದು, ಅಂದರೆ ನಾವು ಕೂಡ ಅಲ್ಲೇ ಹೋಗ್ತೀವಿ, ಆದರೆ ಹೋಗೋದಕ್ಕೂ ಮೊದಲು ಏನೆಲ್ಲ ಕಲಿಬೇಕು ಅನ್ನೋದನ್ನು ಕೂಡ ಮಕ್ಕಳಿಗೆ ಅರಿವನ್ನು ಮೂಡಿಸ್ತಾ ಇರೋದು ನಿಜಕ್ಕೂ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಬಹಳ ಮುಖ್ಯವಾಗಿ ನೆಮ್ಮದಿ ಕೇಂದ್ರ ಅಂದರೆ ಇದೊಂದು ಧ್ಯಾನ ಕೇಂದ್ರವಾಗಿಯೂ ಸಹ ಮುಖ್ಯವಾಗಿ ಧ್ಯಾನ ಕೇಂದ್ರವಾಗಿ ಇಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ಅದರ ಜೊತೆಗೆ ಬಹಳ ವಿಶೇಷವಾಗಿ ಸಿರ್ಸಿಯಲ್ಲಿ ನಡೆಯುವಂತಹ ಬಹುತೇಕ ಪತ್ರಿಕಾಗೋಷ್ಠಿಗಳು ಇಲ್ಲಿ ನಡೀತವೆ. ಇದು ಈ ಧ್ಯಾನ ನೆಮ್ಮದಿ ಕೊಟ್ಟಿರೋದ ಒಂದು ಮತ್ತೊಂದು ವಿಶೇಷ ಅಂತ ಹೇಳಿ ಹೇಳ್ಬೋದು. ಇದೊಂದು ದಾಖಲೆ ಇದೆ. ಈ ಕುಟೀರದಲ್ಲಿ ಈವರೆಗೆ 2007ರಲ್ಲಿ ಪ್ರಾರಂಭ ಆಗಿದ್ದು. ಪ್ರಪ್ರಥಮವಾಗಿ ಇದನ್ನೇ ನಾವು ಮಾಡಿದ್ದು. ಇಲ್ಲಿಗೆ ಒಟ್ಟು 800ಕ್ಕೂ ಹೆಚ್ಚು ಪುಸ್ತಕಗಳು ಬಿಡುಗಡೆ ಆಗಿದ್ದಾವೆ. ಇದು ಕರ್ನಾಟಕದಲ್ಲಿ ದಾಖಲೆ. ಇದೆಲ್ಲ ದಾಖಲೆ ಇಟ್ಟಿದ್ದೇವೆ ನಾವು. 800 ಪುಸ್ತಕಗಳು ಇಲ್ಲಿ ಬಿಡುಗಡೆ ಹೊಂದಿದೆ. ಈಗ ಪುಸ್ತಕಗಳ ಬರೆಯೋರು ಜಾಸ್ತಿ ಇದ್ದಾರೆ, ಇಲ್ಲಿ ಆಸಕ್ತರು ಜಾಸ್ತಿ ಇದ್ದಾರೆ, ಸಾಹಿತಿಗಳೇ ಎಲ್ಲ ಅದೊಂದು ದಾಖಲೆ ಇದೆ ನಮ್ಮ. ಈ ರಂಗಮಂದಿರ ಆಗಿ ಎಷ್ಟು ವರ್ಷ ಆಯಿತು? 23 ನವೆಂಬರ್ನಲ್ಲಿ ಪ್ರಾರಂಭ ಆಗಿದೆ. 23ರಲ್ಲಿ ಅಲ್ಲೂ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಪ್ರತಿ ರವಿವಾರ ಕಾರ್ಯಕ್ರಮ. ನಾಳೆ ಇದೆ. ಬಹಳ ವರ್ಷಗಳಿಂದ ಈ ಥರ ಶವ ಸಂಸ್ಕಾರಗಳನ್ನು ದಹನವನ್ನು ಮಾಡುವಂಥ ಈ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಬಹುಶಃ ದಾಖಲೆ ಎನಿಸುವಷ್ಟು ಶವ ದಹನಗಳಾಗಿರ್ಬೋದು ಇಲ್ಲಿ. ಅದು ಏನಾದರೂ ನಿಮ್ಮಲ್ಲಿ ಆ ಥರ ಪೂರಕ ದಾಖಲೆಗಳು ಮಾಹಿತಿಗಳನ್ನು ಕೊಡ್ಬೋದು? ನಾನು ಸ್ವತಃ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದು ಈವರೆಗೆ 2007ರಿಂದ ಇಲ್ಲಿವರೆಗೆ ಸುಮಾರು 20 ವರ್ಷಗಳ ಕಾಲ. ಪ್ರತಿ ವರ್ಷ 500ರಂತೆ ನೀವು ಅಂದಾಜು ಮಾಡ್ಕೊಳ್ಳಿ. 7,000 ಮಿಕ್ಕಿದೆ. ಅಂದರೆ ನಾನು ಅಧಿಕೃತ ಲೆಕ್ಕ ಇಟ್ಟ ಪ್ರಕಾರ 7,000 ಮಿಕ್ಕಿದೆ. ಬಹುಶಃ ಅದಕ್ಕಿಂತ ಜಾಸ್ತಿನೇ ಬಿಟ್ಟರೆ ಕಮ್ಮಿ ಇಲ್ಲ. ಇನ್ನು ಮತ್ತೆ ಮಾಡ್ತಾನೆ ಇದ್ದೀನಿ. 2 ದಿವಸ ಶಕ್ತಿ ಇದೆ, ಅಷ್ಟು ದಿವಸ ಮಾಡ್ತೇನೆ. ಒಂದು ದಾಖಲೆ ಅನ್ನೋ ಕಾರಣಕ್ಕಲ್ಲ, ಎಲ್ಲದು ಅದರಲ್ಲಿ ಭಾಗವಹಿಸಿದಾಗ ಸಿಗುವ ಖುಷಿನೇ ಬೇರೆ. ಅದು ಮತ್ತು ಎಲ್ಲ ಖುಷಿಗಳಿಗಿಂತ ಹೆಚ್ಚಿನ ಖುಷಿ ಅದು. ಆ ಖುಷಿಗಾಗಿ ಅದು ಭಾಗವಹಿಸ್ತೇನೆ ನಾನು ಅಷ್ಟೇ. ಬಂದಾಗ ಈಗ ಶವದ ಅಂದರೆ ರಿಜಿಸ್ಟ್ರೇಷನ್ ಆ ಥರದ್ದು ಏನಾದರೂ ಮಾಡ್ತೀರಾ ನೀವು? ಮಾಡಿ ಕಳಿಸಿದ್ನಲ್ಲ, ಆ ಥರ ಮಾಡ್ತೇವೆ. ಆಮೇಲೆ ನಮ್ಮ ಉಳಿದ ವಾಹನಗಳನ್ನು ಕಳಿಸೋದು, ಇತರೆ ವಗೇರೆ ಕೆಲಸ ಮುಗಿಸ್ಕೊಂಡು ಭಾಗವಹಿಸೋದು. ನೋಡಿದ್ರಲ್ಲ, ಜನನ ಮತ್ತು ಮರಣ ಮಾನವನ ಜೀವನದ 2 ಅತಿ ದೊಡ್ಡ ಸತ್ಯಗಳು. ಹುಟ್ಟಿದ ಪ್ರತಿಯೊಬ್ಬರೂ ಒಂದಿನ ಈ ಭೂಮಿಯನ್ನ ತೊರೆದು ಸ್ಮಶಾನದ ಮೌನದಲ್ಲಿ ಲೀನವಾಗಬೇಕಾಗತ್ತೆ. ಸ್ಮಶಾನವೆಂದರೆ ಕೇವಲ ಮೃತದೇಹಗಳನ್ನ ದಹಿಸುವ ಸ್ಥಳವಲ್ಲ, ಅದು ಬದುಕಿನ ನಿಜವಾದ ಅರ್ಥವನ್ನ ತಿಳಿಸುವ ಅತಿ ದೊಡ್ಡ ಪಾಠಶಾಲೆ. ಅಲ್ಲಿ ಹೋದಾಗ ಅಹಂಕಾರ, ದ್ವೇಷ, ಹಣ, ಸಂಪತ್ತು, ಆಸ್ತಿಪಾಸ್ತಿ, ಸ್ಥಾನಮಾನ ಎಲ್ಲವೂ ಕೂಡ ಕ್ಷಣಿಕವೆಂಬುದು ಅರಿವಾಗಿ ಬಿಡುತ್ತೆ. ಜೀವಂತವಾಗಿರುವಾಗ ಮನುಷ್ಯನು ಪ್ರೀತಿ, ಕರುಣೆ, ಮಾನವೀಯತೆ ಹಾಗೂ ಸಹಾಯದ ಮನೋಭಾವದಿಂದ ಬದುಕಬೇಕು. ಯಾಕಂದ್ರೆ ಕೊನೆಯಲ್ಲಿ ನಮ್ಮ ಜೊತೆ ಬರೋದು ಸಂಪತ್ತಲ್ಲ, ನಾವು ಮಾಡಿರೋ ಆಸ್ತಿ ಅಲ್ಲ, ಹಣ ಅಲ್ಲ, ಮಕ್ಕಳಲ್ಲ, ನಮ್ಮ ಹೆಂಡತಿ ಅಲ್ಲ, ಅಥವಾ ಯಾವುದೇ ಸ್ನೇಹಿತರು ಕೂಡ ಅಲ್ಲ. ಕೇವಲ ನಮ್ಮೊಂದಿಗೆ ಬರೋದು ನಾವು ಮಾಡಿದ ಒಳ್ಳೆಯ ಕೆಲಸಗಳು ಮತ್ತು ಜನರ ಹೃದಯದಲ್ಲಿ ಬಿಟ್ಟ ನೆನಪುಗಳು ಮಾತ್ರ. ಬದುಕಿರುವ ಪ್ರತಿಯೊಂದು ಕ್ಷಣವೂ ಕೂಡ ಅತ್ಯಮೂಲ್ಯ. ಆದ್ರಿಂದ ಯಾರನ್ನು ಕೂಡ ನೋಯಿಸದೆ ಎಲ್ಲರಿಗೂ ಸಂತೋಷವನ್ನ ಹಂಚ್ತಾ ಬದುಕಿದಾಗ ಮಾತ್ರ ಜೀವನಕ್ಕೆ ನಿಜವಾದ ಅರ್ಥ ಸಿಗೋದು ಅಲ್ವಾ? ಇನ್ನು ನಾವು ಈ ಸ್ಥಳಕ್ಕೆ ಹೋಗೋದಕ್ಕೂ ಮೊದಲು, ಅಂದ್ರೆ ನಾವಿಲ್ಲಿ ಲೀನವಾಗೋದಕ್ಕೂ ಮೊದಲು, ನಾವು ಹೋಗುವಂತಹ ಅಂದ್ರೆ ಪರ್ಮನೆಂಟ್ ಆಗಿ ನಾವಿರುವಂತಹ ಆ ಜಾಗ ಹೇಗಿದೆ ಅನ್ನೋದನ್ನ ನಾವು ಬದುಕಿರುವಾಗ್ಲೂ ಕೂಡ ಒಮ್ಮೆ ನೋಡ್ಲೇಬೇಕಲ್ವಾ? ಹೀಗಾಗಿ ಒಂದ್ಸತಿ ಆದ್ರೂ ಈ ನೆಮ್ಮದಿ ಗ್ರಾಮಕ್ಕೆ ಖಂಡಿತವಾಗ್ಲೂ ಭೇಟಿ ಕೊಟ್ಟು ಬನ್ನಿ. ಆಗ ನೋಡ್ತಾ ಇರಿ, ಜೀವನದಲ್ಲಿ ನಿಮಗೆ ಸಾವು ಅಂದ್ರೆ ಭಯ ಇರೋದೇ ಇಲ್ಲ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತವಾಗ್ಲೂ ಎಲ್ಲರೊಟ್ಟಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.